Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಸ್ವಾಮಿ ವಿವೇಕಾನಂದರ 162ನೇ ಜನ್ಮ ದಿವಸ ಇವತ್ತು. ನಮ್ಮ ಪಂಚಾಂಗದ ಪ್ರಕಾರ, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ 11ನೇ ತಾರೀಕಿನ ದಿವಸ ಈಗಾಗಲೇ ರಾಷ್ಟ್ರೀಯ ಯುವ ದಿವಸ ಅಂಥೇಳಿ ಭಾರತದಾದ್ಯಂತ ಮಾತ್ರಲ್ಲ ವಿದೇಶದಲ್ಲೂ ಸಹ ಸ್ವಾಮಿ ವಿವೇಕಾನಂದರ ಜನ್ಮ ದಿವಸವನ್ನು ಆಚರಿಸಿದೆ. ಯಾರಿವನು ಅನ್ನುವ ಒಂದು ವಾಕ್ಯದಿಂದ ಕುವೆಂಪು ಅವರು ಸ್ವಾಮಿ ವಿವೇಕಾನಂದರ ಜೀವನವನ್ನು ಆರಂಭ ಮಾಡ್ತಾರೆ. ಯಾರಿವನು ಅಂತ. ಆ ಕನ್ಯಾಕುಮಾರಿಯಲ್ಲಿ ಸಮುದ್ರದಕ್ಕೆ ಹಾರಿದಾಗ ಅಲ್ಲಿ ನೆರೆದಿರ್ತಕ್ಕಂಥ ಕೆಲವರು ಮೀನುಗಾರರು ಮತ್ತು ಇನ್ನು ಕೆಲವರು ಆಶ್ಚರ್ಯಚಕಿತವಾಗಿ ಯಾಕೆ ಹೇಳಿದಂತೆ, ಹಾರಬೇಡಿ ಅದು ಸಮುದ್ರ ಅಂತ. ಸ್ವಾಮಿ ವಿವೇಕಾನಂದರಿಗೆ ಸಮುದ್ರ ಅನ್ನೋದಿದೆಯಲ್ಲ, ಅದನ್ನು ನೋಡ್ದೇನಲ್ಲ. ಹಾರಿದ್ರು, ಹಾರಿದ ಅಂತ ಹೇಳಿ ಭಾಳ ಚೆನ್ನಾಗಿದೆ. ಹಾರಿದ, ಈಜಿದ, ಬಂಡೆಯ ಮೇಲೆ ಬೇರೂರಿದ ಅಂತ ಬಹಳ ಸುಂದರವಾಗಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚಿತ್ರಿಸಿದ್ದಾರೆ ಅದರಲ್ಲಿ, ಆ ಹಾಡಿನಲ್ಲಿ. ನಾವೆಲ್ಲ ಹಾಡ್ತೀವಿ, ಇಲ್ಲಿ ನಿಮಗೆ ಗೊತ್ತಿರಬೇಕು. ಹಾಗೆ ಹಾರಿ ಆ ಬಂಡೆ ಮೇಲೆ ಕೂತ್ಕೊಂಡ್ರು, ಭಾರತವನ್ನು ಧ್ಯಾನ ಮಾಡಿದರು ಸ್ವಾಮಿ ವಿವೇಕಾನಂದರು. ಅದರಿಂದ ಆರಂಭ ಮಾಡ್ತಾರೆ ಕುವೆಂಪು ಅವರು ಸ್ವಾಮಿ ವಿವೇಕಾನಂದರ ಜೀವನವನ್ನು. ನಾನು ಇವತ್ತು ಆರಂಭ ಮಾಡುವುದು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಭುವನೇಶ್ವರಿ ದೇವಿಗೆ ಗಂಡು ಮಕ್ಕಳು ಇರಲಿಲ್ಲ. ಅದಕ್ಕೋಸ್ಕರ ವಾರಣಾಸಿಯ ತನ್ನ ಚಿಕ್ಕಮ್ಮನಿಗೆ ಅವರು ಪತ್ರ ಬರೆದು ಹೇಳ್ತಾರೆ, ನೀವು ವೀರೇಶ್ವರನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು, ಪ್ರಾರ್ಥನೆಯನ್ನು ಸಲ್ಲಿಸಿ ಅಂತ. ಅದೇ ಸಮಯದಲ್ಲಿ ಭುವನೇಶ್ವರಿ ದೇವಿ ತಪಸ್ಸನ್ನು ಮಾಡ್ತಾರೆ. ಒಬ್ಬರು ಮಹಿಳೆ ತಪಸ್ಸು ಮಾಡೋದು ಅಂತಂದರೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡೋದಲ್ಲ, ಮನೆಯಲ್ಲೇ ಧ್ಯಾನ, ಜಪ, ಪೂಜೆ, ವ್ರತ, ಉಪವಾಸ, ಇದರ ಫಲವಾಗಿ ಒಂದು ದಿವಸ ಅವರಿಗೆ ಒಂದು ದರ್ಶನ ಆಗುತ್ತೆ. ಕನಸಿನಲ್ಲಿ ಒಂದು ದರ್ಶನ ಆಗುತ್ತೆ. ಅದು ಕನಸಲ್ಲ, ನಿಜವಾಗಿಯೂ ಸಹ ಬೆಳಕಿನ ಜ್ಯೋತಿಯ ಮುಂದೆ ಶಿವ ಸಣ್ಣ ಮಗುವಾಗಿ ಭುವನೇಶ್ವರದ ತಾಯಿಯ ತೊಡೆಯ ಮೇಲೆ ಅವಳು ಬಂದು ಕೂತ್ಕೊಂಡ ಹಾಗೆ. ಅದೆಷ್ಟು ಅಂದರೆ ಅವರಿದ್ದ ಕೋಣೆಯಲ್ಲೂ ಸಹ ಬೆಳಕಿನ ಪುಂಜದಿಂದ ಅದು ಪ್ರಜ್ವಲಿಸುತ್ತಿತ್ತಂತೆ. ಅಷ್ಟು ಸತ್ಯವಾಗಿತ್ತು ಆ ದರ್ಶನ. ಅದು ಕನಸಲ್ಲ, ನಿಜವಾಗಿ ಕಂಡಿದ್ದದು. ಹಾಗೆ ಆ ವೀರೇಶ್ವರನ ಶಿವನ ಅನುಗ್ರಹದಿಂದ ಹುಟ್ಟಿದ ಆ ನರೇಂದ್ರ ನಿಜವಾಗ್ಲೂ ನರೇಂದ್ರ ಆದ ಕೊನೆಗೆ. ಶಿವನ ಒಂದು ಅವತಾರ ಅಂಥೇಳಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಶಿವನ ಅವತಾರ ಅಂತ. ಯಾರಾದರೂ ಈ ಯುವಕ ನರೇಂದ್ರನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ, ಅಲ್ಲಗೆಳೆದರೆ ತಕ್ಷಣ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಶಿವನಿಂದೆ ಮಾಡ್ತಾ ಇದ್ಯಾ, ಕೇರ್ಫುಲ್ ಅಂತ, ಎಚ್ಚರಿಕೆ, ನೀನು ಶಿವನಿಂದೆ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇದ್ರು. ಶಿವನ ನಿಂದೆ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇದ್ರು. ಅದು ಸತ್ಯ ಆಗಿತ್ತು. ಮಾತ್ರ ಅಲ್ಲ, ಹಾಗೆ ಅವರು ಶ್ರೀರಾಮಕೃಷ್ಣರು ಎಷ್ಟೋ ಸತಿ ಈ ನರೇಂದ್ರನ ಬಗ್ಗೆ ಹೇಳ್ತಾ ಇದ್ರು. ಅವ್ರಿಗೊಂದು ದರ್ಶನ ಆಯ್ತಂತೆ.
ಅದು ಅವರ ಮನಸ್ಸು ಆಧ್ಯಾತ್ಮಿಕ ನೆಲೆಯನ್ನು ದಾಟಿ 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 ಮೇಲೆ ಹೋಯಿತು. ದೇವತೆಗಳು ಇರ್ತಕ್ಕಂಥ ನೆಲೆಯನ್ನು ದಾಟಿ ಹೋಯಿತು. ಅಂದಮೇಲೆ ಅಲ್ಲಿ ಬೇರೆ ಇನ್ನೇನೂ ಇಲ್ಲ, ಬೆಳಕಿನ ಸಾಗರ ಮಾತ್ರ ಇತ್ತು. ಅಲ್ಲಿ ಕೆಲವು ಋಷಿಗಳು ಧ್ಯಾನ ಮಾಡ್ತಾಯಿದ್ರು, ಸಮಾಧಿಸ್ಥರಾಗಿದ್ದರು. ನೋಡ್ತಾ ನೋಡ್ತಾ ಇರುವಾಗ ಆ ಬೆಳಕಿನ ಪುಂಜ ಒಂದು ಮಗುವಿನ ಆಕಾರವನ್ನು ತಾಳ್ತು. ಅದು ಒಬ್ಬ ಋಷಿಯ ತೊಡೆಯ ಮೇಲೆ ಹೋಗಿ ಕೂತ್ಕೊಂಡು ಧ್ಯಾನಸ್ಥರಾಗಿರ್ತಕ್ಕಂಥ ತನ್ನ ಆ ಋಷಿಯನ್ನು ತನ್ನ ಪುಟ್ಟ ಕೈಗಳಿಂದ ಅವರ ಕನ್ಯೆಯನ್ನು ಅದು ಮುಟ್ಟಿತು. ಆ ಋಷಿ ಕಣ್ಬಿಟ್ಟು ನೋಡಿ ನಗ್ನಗ್ತಾ ಆ ಮಗುವನ್ನು ನೋಡಿ ನೋಡಿದಾಗ ಆ ಮಗು ಹೇಳ್ತು, ನಾನು ಹೋಗ್ತಾ ಇದ್ದೀನಿ, ನೀನು ಬಾ ಅಂತ. ಶ್ರೀರಾಮಕೃಷ್ಣರಾಗಿದ್ದ ದರ್ಶನಗಳು ನಾನು ಹೇಳ್ತಾ ಇರೋದು. ಆ ದರ್ಶನಗಳು ಅದ್ಭುತವಾಗಿರ್ತಕ್ಕಂಥ ದರ್ಶನ. ಅದಾದ ಮೇಲೆ ಶ್ರೀರಾಮಕೃಷ್ಣರಿಗೆ ಇನ್ನೊಂದು ದರ್ಶನ ಆಯಿತು. ಯಾವುದೋ ಒಂದು ಕಡೆಯಿಂದ ಒಂದು ಬೆಳಕು ನೇರವಾಗಿ ಬಂದು ಕಲ್ಕತ್ತಾ ಕಡೆಗೆ ಹೋಗುವುದನ್ನು ನೋಡಿದ್ರು. ಅದೆಲ್ಲಿ ಅಂತಂದರೆ ಅದು ಕಲ್ಕತ್ತೆಗೆ ಕಡೆಗೆ ಹೋಯಿತು. ಆಗ ತಕ್ಷಣ ಶ್ರೀರಾಮಕೃಷ್ಣ ಹೇಳಿದ್ರು, ಜಗತ್ತಿನ ಉದ್ಧಾರಕ್ಕೋಸ್ಕರ ಆ ಸಪ್ತ ಋಷಿಯಿಂದ ಒಬ್ಬ ಋಷಿ ಬಂದಿದ್ದಾರೆ ಅಂತ. ಸಾಕ್ಷಾತ್ ಶಿವನೇ ಆ ರೂಪವನ್ನು ತಳೆದ. ಇನ್ನು ಬಾಕಿ ಅವರ ಜೀವನದ ಕಥೆಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಅನೇಕದಿದೆ. ಅವರ ಧೈರ್ಯ ಎಲ್ಲವೂ ಅದನ್ನು ನೆನಪಿಸಿ ಹೋಗುತ್ತಾರೆ. ಅತ್ಯಂತ ಸುಂದರವಾಗಿ ಕಾಣ್ತಾ ಇರ್ತಕ್ಕಂಥದ್ದು, ನಮ್ಮ ಮನಸ್ಸಿಗೆ ಸೆಳೆಯುವಂಥದ್ದು ಶ್ರೀರಾಮಕೃಷ್ಣರ ಮತ್ತು ಸ್ವಾಮಿ ವಿವೇಕಾನಂದರ ಭೇಟಿ ಅದ್ಭುತವಾಗಿರ್ತಕ್ಕಂಥದ್ದು. ಗುರು ಶಿಷ್ಯ ಹೇಗಿರಬೇಕು ಅಂತ. ಗುರು ಶಿಷ್ಯನಿಗೋಸ್ಕರ ಕಾಯ್ತಾ ಇರಬೇಕಂತ, ಶಿಷ್ಯನ ಬರುವಿಗಾಗಿ ಕಾಯ್ತಾ ಇರಬೇಕಂತೆ. ಅದು ನೋಡ್ತೀವಿ ನಾವು ಅದರಲ್ಲಿ. ಶ್ರೀರಾಮಕೃಷ್ಣರಿಗೆ ಜಗನ್ಮಾತೆ ತೋರಿಸ್ಕೊಡ್ತಾರೆ, ಮುಂದೆ ಬರುವ ಶಿಷ್ಯರು ಯಾರಿಲ್ಲ ಇದ್ದಾರೆ ಅಂತ ತೋರಿಸ್ಕೊಡ್ತಾರೆ. ಇವರೆಲ್ಲ ಬರ್ತಾರೆ, ನಿಮ್ಮ ಅನುಭವವನ್ನು ಅವರು ಜಗತ್ತಿಗೆ ಪ್ರಸಾರ ಮಾಡ್ತಾರೆ ಅಂತ ಜಗನ್ಮಾತೆಯೇ ಶ್ರೀರಾಮಕೃಷ್ಣರಿಗೆ ಅವರನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ದಿವಸ ಸಂಜೆ ಸೂರ್ಯ ಮುಳುಗುವಾಗ ಆ ಕುಟಿಯ ಮೇಲೆ ಹತ್ತಿ, ಅಲ್ಲೊಂದು ಬಿಲ್ಡಿಂಗ್ ಇದೆ, ರಾಣಿ ರಾಸಮಣಿ ಬಂದು ಉಳ್ಕೊಳ್ತಾ ಇದ್ದ ಜಾಗ ಅದು. ಅದಕ್ಕೆ ಮೇಲೆ ಹತ್ತಿ ಅವರು ಕಲ್ಕತ್ತೆ ಕಡೆಗೆ ನೋಡಿ, ಗಂಗೆಯ ಕಡೆಗೆ ಆ ಕಡೆ ನೋಡಿ ಹೇಳ್ತಾ ಇದ್ರು, ಎಲ್ಲಿದ್ದೀರಾ, ಒಂದು ದಿವಸ ಆಗೋಯ್ತು, ಸೂರ್ಯ ಮುಳುಗ್ತಾ ಇದ್ದಾನೆ, ಒಂದು ದಿವಸ ಹೊರಟೋಯ್ತು, ಇನ್ನೂ ಬರಲಿಲ್ವಲ್ಲ ನೀವು ಅಂತ ಯೋಚನೆ ಮಾಡಿ ಅವ್ರು ಹೇಳ್ತಾ ಇದ್ರು. ನನಗೆ ಹೇಗೆ ಅನ್ನಿಸ್ತಾ ಇತ್ತು ಅಂತಂದರೆ, ನನ್ನ ಹೃದಯನ ನೀವು ಬಟ್ಟೆಯನ್ನು ಹಿಂಡ್ತಿರಲ್ಲ, ಒದ್ದೆ ಬಟ್ಟೆಯನ್ನು, ಹಾಗೆ ನನ್ನ ಹೃದಯ ಹಿಂಡಿದಾಗ ಆಗ್ತಾಯಿತ್ತು. ಅವ್ರಿಗೂ ಇನ್ನೂ ಬಂದಿಲ್ವಲ್ಲ, ಇನ್ನೂ ಬರಲಿಲ್ಲ. ಮಾತ್ರ ಅಷ್ಟೇ, ನಾನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿತ್ತಲ್ಲ ಅವರಿಗೆ, ಯಾರ್ಯಾರಿಗೆ ಏನೇನು ಹೇಳಬೇಕು ಅಂತಲೂ ಸಹ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡಿದೆ, ಇವನಿಗೆ ಇದು ಹೇಳಬೇಕು ಅಂತ. ಹಾಗೆ ಶ್ರೀರಾಮಕೃಷ್ಣರು ಕಾಯ್ತಾ ಇದ್ದರು ತಮ್ಮ ಶಿಷ್ಯರ ಬರುವುದಕ್ಕೋಸ್ಕರ ಅಲ್ವಾ. ನೋಡಿ, ಹಾಗೆ ಇರಬೇಕು. ಗುರು ಶಿಷ್ಯರ ಬರಬೇಕೇನು ಕಾಯ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ. ತೈತೋಪನಿಷತ್ತಲ್ಲಿ ಹೇಳ್ತಾರೆ, ಬ್ರಹ್ಮಚಾರಿಗಳು ಬರಲಿ. ದಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಶಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂಥೇಳಿ ಉಪನಿಷತ್ತು ಹೇಳ್ತಾರೆ. ಅಂಥ ಬ್ರಹ್ಮಚಾರಿಗಳು ಬರಲಿ, ಅಂಥ ಶಿಷ್ಯರು ಬರಲಿ ಅಂತ. ಹಾಗೆ ಶ್ರೀರಾಮಕೃಷ್ಣರು ಕಾಯ್ತಾ ಇದ್ದರು. ಒಬ್ಬೊಬ್ಬರೇ ಬರೋಕ್ಕೆ ಆರಂಭ ಮಾಡಿದ್ರು. ಒಬ್ಬೊಬ್ಬರು ಬಂದಾಗಲೂ ಅವ್ರನ್ನ ಟೆಸ್ಟ್ ಮಾಡೋದು, ಅವ್ರನ್ನ ಮಾತಾಡ್ಸೋದು, ನಿಮ್ಗೆ ಅದನ್ನು ನೋಡಿದ್ರೆ ಅದ್ಭುತವಂತ ಅನಿಸುತ್ತೆ, ಅದ್ಭುತ ಆಗುತ್ತೆ. ಮುಂದೆ ಏನೇನು ಮಾಡಬೇಕು, ಏನೇನು ಜವಾಬ್ದಾರಿಯನ್ನು ಅವ್ರು ಹೊತ್ಕೊತಾರೆ ಅನ್ನೋದೆಲ್ಲವೂ ಸಹ ಶ್ರೀರಾಮಕೃಷ್ಣರು ಕಂಡುಕೊಂಡಿದ್ದರು. ಮೊದಲನೇ ಭೇಟಿ ಆಗಿದ್ದು ಕಲ್ಕತ್ತದಲ್ಲಂತೆ. ಒಂದು ಹಾಡು ಹಾಡ್ತಾರೆ ಅಲ್ಲಿ ಮನಸ್ಸೇ ಪರದೇಶಕ್ಕೆ ಬಂದುಬಿಟ್ಟು ಓಡಾಡ್ತಾ ಇದ್ದೆಲ್ಲ, ಮನೋ ಏನೋ ಚಲೋ ನಿಜ ನಿಕೇತನೆ ಅಂತ. ನಿನ್ನ ನಿಜ ನಿಕೇತನಕ್ಕೆ ಹೋಗು. ನೀನು ಪ್ರದೇಶಕ್ಕೆ ಬಂದಿದ್ಯಾ, ನಾವೆಲ್ಲ ಪ್ರದೇಶಕ್ಕೆ ಬಂದಿದ್ದೀವಿ ಗೊತ್ತಾ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬನ್ನೆ ಸುಮ್ಮನೆ ಅಲ್ಲ, ತಿರುಗಾಡ್ತಾನೂ ಇದ್ದೇವೆ. ಮತ್ತು ಗಟ್ಟಿಯಾಗಿ ಇಲ್ಲಿ ಬೇರೂರಕ್ಕೆ ನೋಡ್ತೀವಿ,
ಅದು ಬೇರೆಯವ್ರಿಗೆ ಜಾಗನೇ ಇಲ್ಲ, ಅಲ್ಲೇ ಹೋಗೋದೇ ಇಲ್ಲ, ಬೇರೆ ಅವ್ರಿಗೆ ಜಾಗನೇ ಇಲ್ಲಲ್ಲ, ಒಳಗಡೆ ಹೋಗೋದೇ ಇಲ್ಲಲ್ಲ, ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಆ ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡನ್ನು ಹಾಡ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮೊದಲು ನೋಡಿದಾಗಲೇ ಅವನಲ್ಲಿ 80% ಮನಸ್ಸು ಅಂತರಂಗದ ಕಡೆ ಇತ್ತು ಅಂತ, ಅವನ ಆಂತರ್ಯದಲ್ಲೇ ಇತ್ತು. ಅಂದರೆ ಅವನು ಧ್ಯಾನ ಮಗ್ನ ಆಗಿದ್ದ, ಅವನ ಮನಸ್ಸು ಭಗವಂತನ ಆಂತರ್ಯದಲ್ಲಿರ್ತಕ್ಕಂಥ ಪರಮಾತ್ಮನಲ್ಲಿ ನೆಲೆಸಿತ್ತು ಅಂತ ಶ್ರೀರಾಮಕೃಷ್ಣ ಹೇಳ್ತಾರಂತೆ. ಅವ್ರಿಗೆ ಮಗು ಅಲ್ಲಿ ಹುಟ್ಟಿದಾಗ ಗೊತ್ತಾದ ತಕ್ಷಣ ತಾಯಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಅವನು ಅಲ್ಲಿ ಹುಟ್ಟಿದಾನೆ ತಕ್ಷಣ ತಾಯಿಯ ಜಗನ್ಮಾತೆ ಅವನ ಮೇಲೆ ಮಾಯ ಒಂದು ಪರದೆಯನ್ನು ಹಾಕು ಅಂತ, ಮಾಯೆಯ ಒಂದು ಪರದೆಯನ್ನು ಹಾಕು, ಇದರ ಹಾರು ಹೊಟ್ಟೋಗ್ಬಿಡ್ತಾನೆ ಅಂತ. ಅವ್ರಿಗೆ ಊರ್ಧ್ವಗಾಮಿ, ಅವ್ರ ಮನಸ್ಸು ಎಲ್ಲಿರುತ್ತೆ ಅಂದರೆ ಊರ್ಧ್ವವಾಗಿರುತ್ತೆ. ಯೋಚನೆ ಮಾಡಿ, ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು, ನಮ್ಮ ಮನಸ್ಸು ಈ ಭೂಮಿಗೆ ಗಟ್ಟಿಯಾಗಿ ಟೈಟ್ ಮಾಡಿ ಬೋಲ್ಟ್ ನಟ್ ಹಾಕಿ ಭೂಮಿಲೇ ಕಟ್ಟಿಬಿಡ್ದು, ಏನು ಮಾಡಿದ್ರು ಹರದೇ ಇಲ್ಲ ಮೇಲ್ಗಡೆ. ಅವ್ರ ಮನಸ್ಸು ಹಾರಿ ಹಾರಿ ಹೋಗುತ್ತೆ. ಎಲ್ಲಿಗೆ? ಅನಂತತೆಗೆ. ಶ್ರೀರಾಮಕೃಷ್ಣರು ನಿಜವಾಗಲೂ ತಾಯಿಗೆ ಪ್ರಾರ್ಥನೆ ಮಾಡಿದ್ರು ಏನು ಅಂತಂದರೆ, ಇವನು ಹಾರೋಗ್ಬಿಡ್ತಾನೆ, ಅವನ ಮೇಲೆ ಒಂದು ಪರದೆ ಹಾಕು ಅಂತ, ಒಂದು ಮರೆ ಮಾಡು, ಮಾಯೆಯ ಪರೆಯನ್ನು ಮಾಡು ಅಂತ. ಗಿರೀಶ್ ಚಂದ್ರ ಘೋಷ್ ಬಹಳ ಚೆನ್ನಾಗಿ ಹೇಳ್ತಾರೆ, ನರೇಂದ್ರನ ಕುರಿತು ಹೇಳುವಾಗ ಹೇಳ್ತಾರೆ ಅವರು, ಜಗನ್ಮಾತೆ ಇಬ್ಬರ ಮೇಲೆ ತನ್ನ ಬಲೆಯನ್ನು ಬೀಳಿಸಿದ್ಲಂತ. ಒಂದು ನಾಗಮಹಾಶಯ ಅಂತ, ಅವನ ಅಹಂಕಾರ ಎಷ್ಟು ಮಟ್ಟಿಗೆ ತೇರಿ ಅದನ್ನು ನಾಶಪಡಿಸಿದ್ರು ಅಂತಂದರೆ, ಅದು ಎಷ್ಟು ಸಣ್ಣಗಿರತಕ್ಕಂಥ ಖಂಡಿ ಇರ್ತಕ್ಕಂಥ ಈ ಬಲೆಯನ್ನು ಹಾಕಿದ್ರು ಸಹ ಅದು ತೂರ್ಕೊಂಡು ಹೋಗ್ತಿದ್ದಂತ. ನಾಗಮಹಿಷ ತನ್ನ ಅಹಮ್ಮನ್ನು ಪೂರ್ತಿಯಾಗಿ ತೆಗಿಲ್ಲ, ಇಲ್ಲವೇ ಇಲ್ಲ ಅಲ್ಲಿ ಅಹಮ್ಮಲ್ಲ, ಆ ಥರ ಪೂರ್ಣವಾಗಿ ಶ್ರೀರಾಮಕೃಷ್ಣ ಅರ್ಪಣೆ ಮಾಡಿದರು. ಅಷ್ಟು ಸಣ್ಣ ತೂತಿರ್ತಕ್ಕಂಥ ಬಲೆಯನ್ನು ಸಹ ತೂರಿಕೊಂಡು ಹೋಗುವಷ್ಟು ತನ್ನನ್ನು ಸಣ್ಣದು ಮಾಡಿಬಿಟ್ಟಿದ್ದಾನೆ ನಾಗಮಹಿಷ. ಸ್ವಾಮಿ ವಿವೇಕಾನಂದರ ಮೇಲೂ ಸಹ ಅವ್ರು ಬಲೆ ಹಾಕಿದ್ಲಂತೆ ಜಗನ್ಮಾತೆ. ಅವನು ಬೆಳೀತಾ ಹೋದಂತೆ ಹನುಮಂತ ಕೇಳಿದರೆ ಹನುಮಂತನ ಕಥೆ ಹಾಗೆ ಬೆಳೀತಾ ಹೋದ ಅದು ಅನಂತತೆಯಲ್ಲಿ ಒಂದಾಗ್ಬಿಟ್ನಂತೆ. ಜಗನ್ಮಾತೆಗೆ ಏನು ಮಾಡೋಕ್ಕಾಗಲಿಲ್ಲ ಅಂತ ಶ್ರೀರಾಮಕೃಷ್ಣರು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ನಿರೂಪಣೆ ಹೇಳ್ತಾ ಇದ್ರು ಅಂತ ನೋಡಿ ಅಲ್ವಾ. ಆಮೇಲೆ ಎರಡನೇ ಭೇಟಿ ಆಗಿದ್ದು ಅದು ಬಹಳ ವಂಡರ್ಫುಲ್. ಅದು ನೀವು ಅದನ್ನು ಓದಲೇಬೇಕು. ಎಷ್ಟು ಸತಿ ಓದಿದ್ರು ಸಹ ನಮಗೆ ಆಶ್ಚರ್ಯ ಆಗತ್ತೆ, ಆನಂದ ಆಗತ್ತೆ. ಶ್ರೀರಾಮಕೃಷ್ಣರು ಅವನು ಬಂದಾಗ ಕೆಲವು ಸ್ನೇಹಿತರ ಜೊತೆಗೆ ಬರ್ತಾನೆ ದಕ್ಷಿಣೇಶ್ವರಕ್ಕೆ. ಶ್ರೀರಾಮಕೃಷ್ಣರು ತಮ್ಮ ಕೊಠಡಿಯಲ್ಲಿ ಕೂತಿರ್ತಾರೆ. ಬಂದ ತಕ್ಷಣ ಕೂತ್ಕೊತಾರೆ. ನೋಡಿದ ತಕ್ಷಣವೇ ನರೇಂದ್ರ ಆಲ್ಮೋಸ್ಟ್ ಧ್ಯಾನಸ್ಥರಾಗೋ ಸ್ಥಿತಿಯಲ್ಲಿದ್ದ, ಧ್ಯಾನದಲ್ಲಿ ಮುಳುಗಿ ಹೋಗೋ ಸ್ಥಿತಿಯಲ್ಲಿದ್ದ. ಶ್ರೀರಾಮಕೃಷ್ಣರು ಅವನು ಕರ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ವರಾಂಡ ಇದೆ, ಅಲ್ಲಿ ಕರ್ಕೊಂಡು ಹೋಗಿ, ಅಲ್ಲಿ ಚಳಿಗಾಲ ಆದ್ದರಿಂದ ಅಲ್ಲಿ ಬಿದಿರಿನ ತಟ್ಟಿಯನ್ನು ಹಾಕಿದ್ರು ಗಾಳಿ ಬೀಸ್ತಾ ಇರಲಿ ಅಂತ, ಉದ್ದದೊಂದು ವರಾಂಡ. ಅಲ್ಲಿ ಕರ್ಕೊಂಡು ಹೋಗಿ ಅವರು ಕೈ ಮುಗಿದ, ನೀನು ಎಷ್ಟು ತುಂಬ ಸಮಯ ಆಗೋಯ್ತಲ್ಲಪ್ಪ, ಎಷ್ಟು ತಡವಾಗಿ ಬಂದೆಯಲ್ಲ, ನನಗೋಸ್ಕರ ಕಾಯ್ತಾ ಇದ್ದೆ ನಾನು. ನೀನು ಪುರಾತನ ನಾರಾಯಣ, ನೀನು ನರ ಜಗತ್ತಿನ ಉದ್ಯೋಗಕ್ಕೋಸ್ಕರ, ಕಷ್ಟವನ್ನು ದುಃಖವನ್ನು ನಾಶ ಮಾಡೋದಕ್ಕೋಸ್ಕರ ನೀನು ಹುಟ್ಟಿ ಬಂದಿದ್ದೀಯಾ ಅಂಥೇಳಿ ಅವರು ಕೈ ಮುಗಿದು ಕಣ್ಣೀರು ಹಾಕ್ತಾ ಹೇಳ್ತಾರಂತೆ. ನರೇಂದ್ರನಿಗೆ ಆಶ್ಚರ್ಯ ಆಯಿತು, ಏನಿದು ಇದು, ನಾನು ಯಾರು, ನಾನು ವಿಶ್ವನಾಥನ ಮಗ, ಏನು ಈ ಥರ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಅದನ್ನು ಓದ್ತಾ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಲ್ವಾ. ಇದೆಲ್ಲ ಆದ ಮೇಲೆ ನಾನು ಮುಂದೆ ಹೋಗೋಣ. ಶ್ರೀರಾಮಕೃಷ್ಣರಿಗೆ ನರೇಂದ್ರನ ಎಷ್ಟು ಹೊಗಳೋದು ಸಾಲದು. ಯಾವ ಗುರುವೇ ಆಗಲಿ ತನ್ನ ಶಿಷ್ಯನನ್ನು ಬೇರೆಯವ್ರ ಮುಗುರೆ ಹೊಗಳೋದೇ ಇಲ್ಲ. ಯಾಕೆ ಅಂತಂದರೆ ಅಹಂ ಬಂದ್ಬಿಡುತ್ತಲ್ಲ ಅಲ್ವಾ. 2 ಸತಿ ಪೇಪರ್ಲೆ ಫೋಟೋ ಬಂದುಬಿಟ್ರೆ ಸಾಕು ಅಲ್ವಾ. ನಮ್ಮ ಕಾಲಿದೆಯಲ್ಲ ಅದು ಭೂಮಿಯಿಂದ 2 ಅಡಿ ಮೇಲಿರುತ್ತೆ, ಹಾಗೆ ಅನಿಸುತ್ತೆ. ಅಲ್ಲ, ಯಾಕೆ ಭೂಮಿಲೇ ಇರುತ್ತೆ, ಹಾಗೆ ಅನಿಸುತ್ತೆ ನಮ್ಮವರಿಗೆ. ಆದರೆ ನರೇಂದ್ರನ ಎಷ್ಟು ಹೊಗಳ್ತಾ ಇದ್ರು ಅಂತಂದರೆ ಅವರು ಎಷ್ಟು ಹೊಗಳಿದ್ರು ಸಾಲದು ಅವ್ರಿಗೆ. ಯಾಕೆ ಅಂತಂದರೆ ನರೇಂದ್ರ ಅಂಥ ವ್ಯಕ್ತಿ ಸಣ್ಣ ಪುಟ್ಟ ಇದಕ್ಕೆಲ್ಲ ಬಗ್ಗೋದೇ ಇಲ್ಲ, ಅದರಿಂದ ಅಹಂಕಾರದಿಂದ ಇದಾಗೋದೇ ಇಲ್ಲ. ಅವನ್ನೆಲ್ಲ ಹಿಡಿತಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಅವನದು ಅಂತ. ಕೇಶವಚಂದ್ರ ಸೇನ ಎಂಥ ವ್ಯಕ್ತಿ, ಕೇಶವಚಂದ್ರ ಸೇನನ್ನು
ಆಗಲೇ ಅವರು ಬ್ರಿಟನ್ನಿಗೆ ಹೋಗಿ ಆ ರಾಣಿ ಜೊತೆ ಮಾತಾಡಿ ಬಂದಿದ್ದಾನಲ್ಲ, ಅವನು ಮಾತಾಡಿದ್ರೆ ಸುಮಾರು ಕಲ್ಕತ್ತಲ್ಲಿ ಆಗಲೇ 5,000-10,000 ಜನ ಅಲ್ಲಿ ನೆರೀತಾ ಇದ್ರು ಅವ್ನು ಕೇಳೋದಕ್ಕೆ. ಮೈಕಿರಲಿಲ್ಲ ಅವಾಗ, ಕಿವಿ ಚೆನ್ನಾಗಿತ್ತು. ಈ ಕಿವಿಗೆ ಯಂತ್ರ ಹಾಕೊಂಡು ಸಹ ಕೇಳೋದೇ ಇಲ್ಲ ನೋಡಿ, ಆ ಸ್ಥಿತಿ ನಮ್ಮದು. ಅದನ್ನು ಕೇಳೋದಕ್ಕೆ ಜನ ಸೇರ್ತಾ ಇದ್ರು. ಅಂತ ಕೇಶವಚಂದ್ರ ಬಂದು ಎದುರುಗಡೆ ಕೂತ್ಕೊಂಡಿದ್ದಾನೆ ದಕ್ಷಿಣೇಶ್ವರದಲ್ಲಿ. ಕೃಷ್ಣ ಗೋಸ್ವಾಮಿ ಕೂತ್ಕೊಂಡಿದ್ದಾರೆ. ಅವರೆಲ್ಲ ಆಗಿನ ದಿಗ್ಗಜಗಳು. ಬ್ರಹ್ಮ ಸಮಾಜ ಅಂತಂದರೆ ಅಷ್ಟು ಫೇಮಸ್ ಅಲ್ಲಿ. ದಿಗ್ಗಜಗಳು ಅವರೆಲ್ಲ, ಸಾಮಾನ್ಯ ಅಲ್ಲ, ಮಹಾವಾಗ್ಮಿಗಳು. ಅಂಥ ವ್ಯಕ್ತಿಯ ಮುಂದೆ ನರೇಂದ್ರ ಕಾಲೇಜು ಏನು 21 ವರ್ಷನೇ ಅಷ್ಟೇ ಅವನು ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ನೋಡಿದಾಗ ಒಂದ್ಸತಿ ನೋಡಿಬಿಟ್ಟು ಕೇಶವಚಂದ್ರ ನೋಡ್ತಾರೆ, ಆಮೇಲೆ ಒಂದ್ಸತಿ ನರೇಂದ್ರ ನೋಡ್ತಾರೆ. ತಕ್ಷಣ ಸ್ವಲ್ಪ ಭಾವವಿಷ್ಟರಾಗಿ ಹೇಳ್ತಾರೆ, ನೋಡಿ ಇಲ್ಲಿ ಕೇಶವಚಂದ್ರ ಕೂತ್ಕೊಂಡಿದ್ದಾನೆ, ಇಲ್ಲಿ ನರೇಂದ್ರ ಕೂತಿದ್ದಾನೆ. ಇಲ್ಲಿ ಕೇಶವಚಂದ್ರ ಏನು ಕಡಿಮೆ ಏನಲ್ಲ, ಅವನಲ್ಲಿ ಜಗನ್ಮಾತೆಯ ಒಂದು ಅಂಶ, ಒಂದು ಗುಣ, ಒಂದು ಅಂಶ ಜಗನ್ಮಾತೆ ಕೊಟ್ಟಿದ್ದಾಳೆ. ಜಗತ್ತಕ್ಕೆ ಪ್ರಸಿದ್ಧ ಆಗಿದ್ದಾನೆ ಅವನು ಅಂತ ಹೇಳಿ ನರೇಂದ್ರ ಕಡೆ ನೋಡಿ ಹೇಳ್ತಾರೆ, ನಗ್ತಾ ಮಗುಳ್ನಗ್ತಾ, ಇಲ್ಲಿ ನರೇಂದ್ರ ಕೂತಿದ್ದಾನಲ್ಲ, ಅವನಲ್ಲಿ ಜಗನ್ಮಾತೆ 18 ಗುಣಗಳನ್ನು ಸಹ ಅವಳು ಕೊಟ್ಟಿದ್ದಾಳೆ. ಅಲ್ಲಿ ಕೂತಿದ್ದಾನಲ್ಲ ಕೇಶವಚಂದ್ರ ಮತ್ತು ಅವರಲ್ಲೆಲ್ಲ ಅವರು ಒಂದು ಸಣ್ಣ ಕೊಳ ಇದ್ದ ಹಾಗೆ ಅವರು. ಕೊಳ ಅಂತಂದರೆ ಅದನ್ನು ನಮ್ಮ ನರೇಂದ್ರ ಇದ್ದಾನಲ್ಲ, ಅವನು ಮಹಾಸಾಗರ ಇದ್ದ ಹಾಗೆ. ಒಂದು ಹೋಗಕಾರ ಆರಂಭ ಮಾಡ್ತಾರೆ ನೋಡಿ, ಅವನೊಂದೇ ಹೇಳ್ತಾ ನರೇಂದ್ರ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ. ಯೋಚನೆ ಮಾಡಿ, ನರೇಂದ್ರನಿಗೆ ಆ ಹೊಗಳಿಕೆ ಅಷ್ಟಾಗಿ ದೊಡ್ಡದಾಗಿ ಕಾಣಲೇ ಇಲ್ಲ. ಆಮೇಲೆ ಬಂದು ತರಾಟೆಗೆ ತೊಗೊತಾನೆ ಶ್ರೀರಾಮಕೃಷ್ಣನಿಗೆ, ನೀವು ಏನು ಹೇಳ್ತಾ ಇದ್ದೀರಾ? ಅವರೆಲ್ಲ ಅಲ್ಲಿ ಕೂತಾರೆ ದೊಡ್ಡ ವ್ಯಕ್ತಿಗಳವರು. ನಾನು ಕಾಲೇಜ್ ಹೋಗೋ ಹುಡುಗ, ನಾನೊಂದು ದೊಡ್ಡ ಅಂತ ಹೇಳ್ತಿದ್ರಲ್ಲ, ನೀವು ಜನ ಏನೇನು ತಿಳ್ಕೊತಾರೆ, ತಲೆ ಕೆಟ್ಟೋಗಿದೆ ಅಂತ ತಿಳ್ಕೊತಾರಲ್ಲ ಅಂತ. ನಾನು ಶ್ರೀರಾಮಕೃಷ್ಣ ನಗ್ತಾ ಹೇಳ್ತೀನಿ, ನಾನು ಏನು ಮಾಡಲಪ್ಪ, ಜಗನ್ಮಾತೆ ತೋರಿಸ್ಕೊಟ್ಲು, ನಾನು ಅದನ್ನು ಹೇಳಿದೆ ಅಷ್ಟೇ. ಹಾಗೆ ನರೇಂದ್ರ ಅಂದರೆ ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಶ್ರೀರಾಮಕೃಷ್ಣ ಗೊತ್ತಿತ್ತು. ನಿಮಗೆ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ರು ಭಾರತಕ್ಕೆ, ಏನು ಮಾಡಿದ್ರು ನಮ್ಮ ಧರ್ಮಕ್ಕೆ, ಏನು ಮಾಡಿದ್ರು ವಿಶ್ವದ ಧರ್ಮಕ್ಕೆ, ಏನು ಮಾಡಿದ್ರು, ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಅವ್ರ ಜೀವನದ ಪ್ರತಿಯೊಂದು ಭಾಗದಲ್ಲೂ ಸಹ ಇಳಿದು ಧ್ಯಾನಸ್ಥರಾಗಬೇಕು. ಸುಮ್ಮನೆ ಅಲ್ಲ, ಒಂದೊಂದು ಘಟನೆಯಲ್ಲೂ ಸಹ, ಅವರೊಂದು ವಾಕ್ಯದಲ್ಲೂ ಸಹ, ಆಡಿದ ವಾಕ್ಯದಲ್ಲಿ ಸಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಜಗತ್ತಿಗೆ ದಾರಿ ತೋರಿಸ್ಕೊಡ್ತಕ್ಕಂಥ ಒಂದು ದಾರಿದೀಪ ಅದರಲ್ಲಿದೆ. ನಿಮಗೆ ಅನೇಕದನ್ನು ಸ್ವಾಮಿ ವಿವೇಕಾನಂದ ಹೇಳಿದ್ರು, ಅದು ಸತ್ಯ ಆಯಿತು. ಅನೇಕ ವಿಷಯಗಳು ಸತ್ಯ ಆಗಿತ್ತು. ಪ್ರಧಾನಮಂತ್ರಿಯೊಬ್ಬರು ಹೇಳ್ತಾರೆ, ಶಿ ಕೇಮ್ ಆ್ಯಸ್ ಎ ಟಾನಿಕ್ ಟು ದಿ ಡಿಪ್ರೆಸ್ಡ್ ಅಂಡ್ ಡಿಮಾರಲೈಸ್ ಹಿಂದೂಸ್ ಅಂತ ಬರೀತಾರೆ. ಹಿ ಗೇವ್ ಎ ಪುಷ್, ಹಿ ಗೇವ್ ಎ ಕಾನ್ಫಿಡೆನ್ಸ್ ಟು ಇಂಡಿಯನ್ಸ್ ಅಂತ ಹೇಳ್ತಾರೆ ಒಬ್ಬರು. ಸ್ವಾಮಿ ವಿವೇಕಾನಂದರು ಬಂದಿದ್ದು ಯಾಕೆ ಅಂತಂದರೆ, ನಮ್ಮ ಧರ್ಮವನ್ನು, ಸನಾತನ ಧರ್ಮದ ಸತ್ಯವನ್ನು ಜಗತ್ತಿಗೆ ಪ್ರಚಾರ ಮಾಡುವುದಕ್ಕೆ ಮಾತ್ರ ಅಲ್ಲ, ಭಾರತವನ್ನು ತಟ್ಟಿ ಎಬ್ಬಿಸಿ, ಭಾರತೀಯರನ್ನು ಎಬ್ಬಿಸಿ ಅವರಿಗೆ ಜಗತ್ತಿಗೆ ಕೊಡೋಕ್ಕೇನಿದೆ ಅಂತ ಹೇಳಿ ಪ್ರಪಂಚದ ಎಲ್ಲ ಧರ್ಮವನ್ನು ಸಹ ಅದ್ರ ಜೊತೆಗೆ ಮೇಲೆ ಏರಿಸುವುದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಬಂದಿದೆ. ಹೇಳ್ತೀನಿ ನೋಡಿ, ಸ್ವಾಮಿ ವಿವೇಕಾನಂದರು ಆಡಿದ ಮಾತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಸತ್ಯ ಇದೆ, ಶಕ್ತಿ ಇದೆ. ಅದರಲ್ಲೊಂದು ಅದ್ಭುತ ಶಕ್ತಿ ಇದೆ. ಅವ್ರು ಬಂದಿದ್ದೇ ನಮ್ಮ ದೇಶದ ವಿಶೇಷತೆ, ನಮ್ಮ ಧರ್ಮದ ವಿಶೇಷತೆ ಅಂತಂದರೆ, ಯದಾ ಇದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಸ್ಥಾನಂ ಅಧರ್ಮಸ್ಯ ಅಲ್ವಾ, ತದಾತ್ಮ್ಯಾನಂ ಸ್ವಾಮ್ಯಹಂ. ಭಗವಂತನ ಶಕ್ತಿ ನಾನಾ ರೀತಿಯಲ್ಲಿ ಪ್ರಕಟ ಆಗುತ್ತೆ, ನಾನಾ ರೀತಿಯಲ್ಲಿ ಪ್ರಕಟ. ಅದು ನಮ್ಮ ದೇಶದಲ್ಲಿ, ನಮ್ಮ ಪುಣ್ಯ ಭೂಮಿಯಲ್ಲಿ. ಯಾಕೆ ಅಂತಂದರೆ
ಚಾರಿತ್ರ್ಯ ಅಂತ ಇದೆಯಲ್ಲ, ಅದಕ್ಕಿಂತ ಹಿಂದಿಲ್ಲೂ ಸಹ ಚರಿತ್ರೆಯೇ ಬರದೇ ಇರತಕ್ಕಂಥ ಸಮಯದಿಂದ ಈ ಭೂಮಿಯಲ್ಲಿ, ನಮ್ಮ ಭೂಮಿಯಲ್ಲಿ ಸಂತರು ಜನಿಸಿದ್ದಾರೆ, ಜ್ಞಾನಿಗಳು ಜನಿಸಿದ್ದಾರೆ, ಭಕ್ತರು ಜನಿಸಿದ್ದಾರೆ, ಅವತಾರ ಪುರುಷರು ಜನಿಸಿದ್ದಾರೆ ಅಲ್ವಾ. ಹಾಗಾಗಿ ಈ ಭೂಮಿಯಲ್ಲಿ ಧರ್ಮದ ನೆಲೆ ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ದೇಶಕ್ಕೂ ಸಹ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ವಿದೇಶದವರಿಗೆ, ಈಗ ಅಮೇರಿಕನ್ರಿಗೆ, ಅವರಿಗೆ ಅಲ್ಲಿಯ ರಾಜಕೀಯತೆ ಇರ್ಬೋದು, ಅಥವಾ ನಮ್ಮ ಇಂಗ್ಲೆಂಡಿಗೆ ಹೋದರೆ ಅಲ್ಲಿಗೆ ವಾಣಿಜ್ಯ ಇರ್ಬೋದು. ಹೀಗೆ ಪ್ರತಿಯೊಂದು ದೇಶಕ್ಕೂ ಸಹ ಒಂದೊಂದು ವಿಶೇಷತೆ ಇದೆ. ಜಗತ್ತಿಗೆ ಒಂದು ಕೊಡುಗೆನೂ ಸಹ ಇದೆ ಅವ್ರ ಕಡೆಯಿಂದ. ಭಾರತದ ವಿಶೇಷತೆ ಏನು ಅಂತ ಕೇಳಿದ್ರೆ ಧರ್ಮ ಅಂತ ಹೇಳ್ತಾರೆ. ಧರ್ಮ ಭಾರತ ಏನು ಕೊಡಬಲ್ಲದು? ಧರ್ಮವನ್ನು ವಿದೇಶಕ್ಕೆ ಕೊಡಬಹುದು. ಅದು ಯಾವತ್ತಿಂದ? ಎಷ್ಟೋ ವರ್ಷಗಳ ಹಿಂದೆಯಿಂದ. ನಾನು ಮೊನ್ನೆ ಇದನ್ನು ಓದಿದೆ, ಒಂದು ಆರ್ಟಿಕಲ್ ಬಂದಿತ್ತು, ಓದ್ದೆ. ಯಾವಾಗ ಈ ಗ್ರೀಕರ ಕಾಲದಿಂದಲೂ ಸಹ ಭಾರತದಿಂದ ಹೊರದೇಶಕ್ಕೆ ಹೋಗ್ತಾ ಇದ್ರು ಇಲ್ಲಿಂದ ಧರ್ಮವನ್ನು ಹೇಳಿಕೊಡೋದಕ್ಕೋಸ್ಕರ. ಅಲೆಕ್ಸಾಂಡರ್ ಇಲ್ಲಿಗೆ ಬಂದಾಗ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅಲೆಕ್ಸಾಂಡರ್ ಇಲ್ಲಿಗೆ ಬಂದಾಗ ಅವನ ಗುರುಗಳು ಹೇಳಿದ್ರು, ಅಲ್ಲಿ ಅದು ಜ್ಞಾನಿಗಳ ದೇಶಪ್ಪ, ಅಲ್ಲಿ ಸತ್ಯವನ್ನು ಕಂಡ ವ್ಯಕ್ತಿಗಳಿದ್ದಾರೆ, ಒಬ್ಬನಾದ್ರೂ ನೀನು ಭೇಟಿ ಮಾಡಿ ಬರಬೇಕು ಅಂತ. ಅಲೆಕ್ಸಾಂಡರ್ ಬಂದ, ಪಂಜಾಬಿಗೆ ಬಂದಿದ್ದ ಆಯಿತಾ, ಪಂಜಾಬ್ ಕಡೆಗೆ ಬಂದ. ಅವನಿಗೆ ಗುರು ಹೇಳಿದ ಮಾತು ನೆನಪು ಬಂತು. ಆಗ ಹೇಳ್ದ, ಯಾರನ್ನ ಕೇಳ್ದ, ಈ ಥರ ಜ್ಞಾನಿಗಳು ಅವ್ರನ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ, ಸತ್ಯವನ್ನು ಕಂಡ ವ್ಯಕ್ತಿಗಳನ್ನು ಒಬ್ಬರು ನೋಡಬೇಕು ಅಂತ ಇದ್ದೀನಿ. ಅದಕ್ಕೇನಂತ ಇಲ್ಲಿ ನೋಡಿ, ಇಲ್ಲೊಂದು ನದಿ ಇದೆ, ದೂರದಲ್ಲಿ ಒಂದು ನದಿ ಇದೆ, ಆ ನದಿಲಿ ದಂಡೆಯಲ್ಲಿ ಒಬ್ಬರಿದ್ದಾರೆ ಅಂತ. ಸರಿ, ಕಳಿಸೋದು ಮಂತ್ರಿನ, ಹೋಗಿ ಕರ್ಕೊಂಬ ಅಂತ ಕರ್ತಿದ್ದು. ಸರಿ, ಹೋದಂತೆ ಅವನು ಹೋಗಿಬಿಟ್ಟು, ನಾವು ಅಲೆಕ್ಸಾಂಡರ್, ವಿಶ್ವವನ್ನೇ ಎಲ್ಲವನ್ನೂ ಜಯಿಸಿರ್ತಕ್ಕಂಥ ಅಲೆಕ್ಸಾಂಡರ್ ಇದ್ದಾನಲ್ಲ, ಅವನ ಮಂತ್ರಿಗಳು ಅವರು ನಿಮ್ಮನ್ನು ನೋಡಬೇಕಂತೆ, ಅದಕ್ಕೆ ನೀವು ಬರಬೇಕು ಅಂತ. ಅವರು ಆರಾಮಾಗಿ ಒಂದು ಬಂಡೆ ಮೇಲೆ ಜಗತ್ತನ್ನೆಲ್ಲ ಮರೆತು ಬಿಟ್ಟು ಆನಂದದಲ್ಲಿ ಮಲ್ಕೊಂಡಿದ್ದಾರೆ, ಆನಂದ ಸಾಗರದಲ್ಲಿ ಮಲ್ಕೊಂಡಿದ್ದಾರೆ. ಎರಡು ಸತಿ 3 ಸತಿ ಹೇಳಿದಾಗ ಅವ್ರದ್ದು ಬರೋದಿಲ್ಲ, ಬೇಕಾದರೆ ಅವನೇ ಬರಲಿ ಅಂತ ಹೇಳಿದಂತೆ. ಸರಿ, ಇನ್ನೇನು ಬಂದುಬಿಟ್ಟು ಬಂದ ತಕ್ಷಣ ಅವ್ರ ಜೊತೆ ಮಾತಾಡೋಕ್ಕೆ ಆರಂಭ ಮಾಡಿದ್ರು. ಅವ್ರ ಜೊತೆ ಮಾತಾಡಿದ್ರು. ಅವರು ಕೆಲವೇ ವಾಕ್ಯಗಳಲ್ಲೇ ಗೊತ್ತಾಯಿತು ಈಸ್ ಗ್ರೇಟ್ ಅಂತ ಅಲ್ವಾ. ಆಗ ಅವ್ನು ಹೇಳ್ದ, ನೀವು ಅಂಥ ಜ್ಞಾನಿಗಳಾಗಿರ್ತಕ್ಕಂಥವ್ರು ಈ ಕಾಡಲ್ಲಿ ಇದರಲ್ಲಿ ಇರೋತ್ತೆಲ್ಲ ಯೋಗ್ಯವಾಗಿರ್ತಕ್ಕಂಥದ್ದು ನನ್ನ ಆಸ್ಥಾನದಲ್ಲಿ ಬನ್ನಿ, ನಿಮ್ಗೊಂದು ದೊಡ್ಡದೊಂದು ಅರಮನೆ ಕಟ್ಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ನಂತೆ. ಯಮ ನಚಿಕೇತನಿಗೆ ಪ್ರಲೋಭನೆ ಮಾಡ್ತನಲ್ಲ ಹಾಗೆ. ಆಗ ಆ ಋಷಿಗಳು ಹೇಳಿದ್ರು, ಋಷಿ ಅಂತ ಕರಿತೀನಿ ಅಲ್ಲ, ಆತ್ಮಜ್ಞಾನ ಋಷಿಗಳು ಹೇಳಿದ್ರು, ಇಲ್ಲ ಅಂತಂದರು. ಇಲ್ಲ, ನಾನು ಆರಾಮಾಗಿ ಇಲ್ಲೇ ಇದ್ದೀನಿ, ಅಲ್ಲೇನು ಕೊಡ್ತೇನೆ ನೀನು? ಅದು ಯಾವುದೂ ಇಲ್ಲದೆ ನಾನು ಆರಾಮಾಗಿದ್ದೀನಲ್ಲ, ನೀನನ್ನು ಕೊಡ್ತೀನಿ, ಅದು ಏನೂ ಇಲ್ಲದೆ ನಾನು ಆರಾಮಾಗಿದ್ದೀನಿ, ಮತ್ತೆ ಯಾಕೆ ಬರಬೇಕಲ್ಲ ಅಲ್ವಾ, ಮತ್ತೆ ಯಾಕೆ ಬರಬೇಕಲ್ಲಿಗೆ? ಇಲ್ಲ, ನೀವು ಬರಲೇಬೇಕು ಅಂಥೇಳಿ ಕೊನೆಗೆ ಕೋಪ ಬಂತು. ಯಾಕೆಂದರೆ ಅವನ ಮಾತನ್ನು ಮೀರಿದವ್ರು ಯಾರೂ ಇರಲಿಲ್ಲ. ಆಗ ಖಡ್ಗ ಹೊಡ್ಗರೆ ತಗೊಂಡು ಹೇಳಿದಂತೆ, ನಿಮ್ಮನ್ನು ಈಗ ತುಂಡರಿಸ್ತೀನಿ ಅಂತ. ಆ ಋಷಿಗಳು ನಗ್ನಗ್ತಾ ಹೇಳಿದ್ರು, ನೀನು ಏನು ಹೇಳ್ತಾ ಇದ್ದೀಯಾ? ನೀನು ತಿಳ್ಕೊಂಡು ನಾನು ದೇಹ ಅಂತ ತಿಳ್ಕೊಂಡಿದ್ಯಾ? ನೋಡು, ನೀ ಆಕಾಶನ ತುಂಡು ಮಾಡು ನೋಡು ಅಂತ. ಆಕಾಶವನ್ನು ತುಂಡು ಮಾಡು ಅಂತ ಹೇಳಿ. ಆಕಾಶನ ತುಂಡು ಮಾಡೋಕ್ಕಾಗತ್ತಾ? ಆಕಾಶದ ಬರೀ ನಾ ಇರ್ತಕ್ಕಂಥ ಸರ್ವವ್ಯಾಪಿಯಾಗಿರೋ ನಾನು ಅಹಂ ಬ್ರಹ್ಮಾಸ್ಮಿ ಅಲ್ವಾ, ಅಹಂ ಬ್ರಹ್ಮಾಸ್ಮಿ ಅಂತ ಆ ಮಾತಿನ ಕೇಳಿದ. ಅವರ ಮಾತಿನಲ್ಲಿ ಎಷ್ಟು ಶಕ್ತಿ ಇತ್ತು ಅಂತಂದರೆ, ಕೇಳಿದ ತಕ್ಷಣವೇ ಮಂಡಿ ಊರ್ದ ಅವ್ರ ಪಾದಕ್ಕೆ. ಆ ಕಾಲದಲ್ಲೂ ಸಹ ನಮ್ಮ ದೇಶದಿಂದ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ರು. ಯಾವುದಕ್ಕೆ? ಧರ್ಮದ ನಾಡು ಇದು ಗೊತ್ತಾ. ಜ್ಞಾನಿಗಳು ಇಲ್ಲಿ ಬರ್ತಿದ್ರು, ಜ್ಞಾನಿಗಳಾಗಬೇಕು ಅಂತ ಇಲ್ಲಿ ಬರ್ತಾಯಿದ್ರು, ಜ್ಞಾನವನ್ನು ಕಲಿಯೋದಕ್ಕೆ ಬರ್ತಾಯಿದ್ರು.
ಹಿಂದಿನ ಕಾಲದಿಂದಲೂ, ಬುದ್ಧನಿಗಿಂತಲೂ ಮೊದಲು. ನಾವು ಬುದ್ಧನೇ ಕಾಲದಲ್ಲಿ ಆರಂಭ ಆಯಿತು ಅಂತ ತಿಳ್ಕೊಂಬೇಡಿ. ಬುದ್ಧನಿಗಿಂತಲೂ ಹಿಂದೆ, ಇನ್ನೂ ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ ನಮ್ಮ ದೇಶ ನಾಗರಿಕವಾಗಿತ್ತು. ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಸೇರಿತ್ತು. ಓನ್ಲಿ ನಮ್ಮದೇನು ನಮ್ಮ ಇದರಲ್ಲೆಲ್ಲ ಉಪನಿಷತ್ತು ಅದಲ್ಲೆಲ್ಲ ಇದೆ. ನಮ್ಮಲ್ಲಿ ಒಂದು ಸಮಸ್ಯೆ ಅಂತಂದರೆ ನಾವು ಹಿಸ್ಟ್ರಿಯನ್ನು ಬರೆದಿಟ್ಕೊಳ್ಳಿಲ್ಲ. ಬೇರೆ ದೇಶದವರು ಪ್ರತಿಯೊಂದು ಬರೆದಿಟ್ಕೊಂಡ್ರು ಹಿಸ್ಟ್ರಿ ಅಂದರೆ. ಚೈನಾದಲ್ಲೂ ಸಹ ಅವ್ರಿಗೆ ಹಿಸ್ಟ್ರಿ ಬರೆದಿಟ್ಟಿದ್ದಾರೆ. ನಮ್ದು ಆ ಥರ ಬರೆದಿಲ್ಲ. ಯಾರಿಗೆ ಬೇಕು? ಜ್ಞಾನಿಗಳಿಗೇನಾದರೂ ಅವರಿಗೆ ಟೈಮ್ ಇದೆಯಾ? ದೇಶ ಕಾಲ ನಮಗೆ, ಜ್ಞಾನಿಗಳ ಕಾಲಿಗೆ ದೇಶ ಕಾಲನ ಮೀರಿದವರಿಗೆ ದೇಶದಿಂದ ತಗೊಂಡು ಏನು ಮಾಡಬೇಕು? ಇರ್ತಕ್ಕಂಥ ಹಾಗೆ ನಮ್ಮ ದೇಶ ವಿಶಿಷ್ಟತೆ ಅಂತಂದರೆ, ಯಾವಾಗ ಭಾರತ ಮೇಲೆ ಕೆಳಗೆ ಹೋಗುತ್ತೆ, ಅದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅದು ಹೇಗಿದ್ದರೆ ಸಮುದ್ರದ ಅಲೆ ಇದ್ದ ಹಾಗೆ ಅಲ್ವಾ? ಕೆಲವು ಸತಿ ಮೇಲೆ ಹೋಗುತ್ತೆ, ಆಮೇಲೆ ಕೆಳಗಡೆ ಬೀಳುತ್ತೆ. ನಮ್ಮ ದೇಶದ ಸ್ಥಿತಿನೂ ಹಾಗೆ, ಉಚ್ಚ ಮಟ್ಟವನ್ನು ಸೇರುತ್ತೆ, ಆಮೇಲೆ ಕೆಳಗಡೆ ಬರುತ್ತೆ. ಆಗ ಪುನಃ ಉಚ್ಚ ಮಟ್ಟಕ್ಕೆ ಏರಬೇಕಾದರೆ ಬಹಳಷ್ಟು ಜನ ಇಲ್ಲಿಯ ಭೂಮಿಯಲ್ಲಿ ಕಷ್ಟದಿಂದ ಧರ್ಮದ ಅಧೋಗತಿಗೆ ಹೋದಾಗ ಸಜ್ಜನರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ಈ ಅವಸ್ಥೆ ಬಂತಲ್ಲಪ್ಪ ಅಂತಲ್ವಾ, ಈ ಅವಸ್ಥೆ ಬಂತಲ್ಲ, ಸನಾತನ ಧರ್ಮವೇ ಇಲ್ಲ, ಅದನ್ನು ನಾಶ ಮಾಡಿಬಿಡ್ತೀವಿ ಅಂತಲ್ಲ, ಅಲ್ಲ ನಮ್ಮ ಪುರಾಣದಲ್ಲೆಲ್ಲ ಬರುತ್ತಲ್ಲ, ಹಾಗೆ ನಾಶ ಮಾಡ್ತೀನಿ ಅಂತೆಲ್ಲ ಹೇಳ್ತಾರಲ್ಲ. ಆ ಸಮಯದಲ್ಲಿ ಒಂದು ವೇವ್ ಬರುತ್ತೆ, ಮೇಲ್ಗಡೆ ಒಂದು ದೊಡ್ಡ ವೇವ್ ಬರುತ್ತೆ ಅಂತ, ಅದ್ರ ಮೇಲೆ ಕೂತಿರೋರು ಅವತಾರ ಪುರುಷರಂತೆ. ಸ್ವಾಮಿ ವಿವೇಕಾನಂದರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮೇಲ್ಗಡೆ ಆ ಅಲೆಯ ಮೇಲ್ಗಡೆ, ಆ ಅಲೆ ಸುಮ್ಮನೆ ಅಲ್ಲ, ಸಹಸ್ರಾರು ನೀರಿನ ಕಣಗಳು, ಅದರ ಮೇಲ್ಗಡೆ ಏನು ಕಾಣುತ್ತೆ ಅಂತಂದರೆ ಅಲ್ಲಿ ಕೂತಿರೋರು ಹಾಗೆ ಅವತಾರ ಪುರುಷರಲ್ಲಿ ಶ್ರೀರಾಮಕೃಷ್ಣರು, ಶ್ರೀಮಾತೆ ಸ್ವಾಮೀಜಿಯವರು, ಶ್ರೀಮಾತೆಯವರು ಸ್ವಾಮೀಜಿ. ಅದು ಒಬ್ಬರೇ ಇಬ್ಬರಲ್ಲ ಅಲ್ಲ, ಒಂದು ಅದ್ಭುತವಾಗಿರ್ತಕ್ಕಂಥ ವೇವ್, ಆಧ್ಯಾತ್ಮಿಕ ವೇವ್ ಉಂಟಾಯಿತು. ಅದರ ತುದಿಗೆ ಪ್ರಪಂಚಕ್ಕೆ ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶವನ್ನು, ಸನಾತನ ಧರ್ಮದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆಯನ್ನು ಜಗತ್ತಿನ ಒಳಿತಿಗಾಗಿ, ಜಗತ್ತಿನ ಉದ್ಧಾರಕ್ಕಾಗಿ ಬಂದ ಮಹಾಪುರುಷರು ಸ್ವಾಮಿ ವಿವೇಕಾನಂದರು. ಅವ್ರು ಹೇಳಿದ್ನಲ್ಲ, ಅವರು ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು. ಆಧ್ಯಾತ್ಮಿಕ ನೆಲೆ ಅವ್ರನ್ನ ಕರೀತಾರೆ. ಏನು ಗೊತ್ತಾ? ದೇಶಭಕ್ತ ಸಂತ ಅಂತ ಒಳ್ಳೆ ಹೆಸರು ಕೊಟ್ಟಿದೆ, ದೇಶಭಕ್ತ. ಮೊದಲು ತಿಳ್ಕೊಬೇಕು, ದೇಶಭಕ್ತ ಅವರು ಅಲ್ಲ, ಮೊದಲು ಸಂತ. ದೇಶಭಕ್ತ ಆಗಬೇಕು ಅಂತಾದರೆ ಆ ದೇಶದ ವಿಶಿಷ್ಟತೆಯನ್ನು ಅರ್ತಿರಬೇಕು ಅಲ್ವಾ? ನನ್ನ ದೇಶದ ಬಗ್ಗೆ ನನಗೆ ಗೊತ್ತಿಲ್ಲದೆ ನಾನೇನು ದೇಶಭಕ್ತ ಆಗ ಸಾಧ್ಯ ಇದೆ? ನನಗೆ ನನ್ನ ದೇಶದ ಸಂಸ್ಕೃತಿ ಏನು, ನಮ್ಮದು ಸಂಸ್ಕೃತಿಯ ಸಾರ ಏನು, ಅದನ್ನು ಮೈಗೂಡಿಸಿಕೊಂಡಿರಬೇಕು ಅಲ್ವಾ? ಸುಮ್ಮನೆ ಸ್ಟೇಜ್ ಮೇಲೆ ಹೋ ಅಂತ ಹೇಳಿ ಮಾತಾಡೋದ್ರಾಗಲ್ಲ. ಅದರಲ್ಲಿ ಅದು ಶುಷ್ಕ ಮಾತ್ರ, ಅದು ಹಾಗಲ್ಲ. ಸ್ವಾಮಿ ವಿವೇಕಾನಂದ ವಿಶಿಷ್ಟತೆ ಏನು ಅಂತಂದರೆ, ಈ ದೇಶದ ಸಾರ ಏನು ಅದನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡಿದ್ದರು. ಈ ದೇಶದ ಸಾರ ಏನು ಅಂತಂದರೆ ಅದು ಆಧ್ಯಾತ್ಮಿಕತೆಯನ್ನು ಪೂರ್ಣವಾಗಿ ಮೈಗೂಡಿಸಿಕೊಂಡವರು, ಅಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅವರು. ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡಿ, ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಜೀವ ಈ ಪ್ರಪಂಚಕ್ಕೆ ಹುಟ್ಟು ಬರೋದು ಬಹಳ ಅಪರೂಪ ಅಂತ. ಬೇರೆ ಎಲ್ಲರಿಗೂ ಸಹ ಶಿಷ್ಯರಿಗೆ ಕೆಲವು ನಿಯಮಗಳನ್ನು ವಿಧಿಸಿದ್ರು, ಸ್ವಾಮಿ ವಿವೇಕಾನಂದರಿಗೆ ಯಾವ ನಿಯಮವೂ ಇಲ್ಲ. ಯಾಕೆ ಅಂತಂದರೆ ಹುಟ್ಟುವಾಗಲೇ ಪವಿತ್ರವಾಗಿರ್ತಕ್ಕಂಥ ವ್ಯಕ್ತಿ ಇವನಲ್ಲಿ ದೊಡ್ಡದೊಂದು ಬೆಂಕಿ ಉರಿತಾ ಇದೆ, ಜ್ಞಾನದ ಬೆಂಕಿ. ಅದು ಕಾಳ್ಗಿಚ್ಚು ಅಂದರೆ ಗೊತ್ತಿಲ್ಲ, ದಗದಗ ಅಂತ ಹೊಡಿತಾ ಇರ್ತಕ್ಕಂಥ ಆ ಕಾಳ್ಗಿಚ್ಚಲ್ಲಿ ಬಾಳೆ ಗಿಡವನ್ನು ನೀವು 10 ಬಾಳೆ ಗಿಡ ಹಾಕೋ ಸಹ ಅದು ಸುಟ್ಟು ಭಸ್ಮ ಮಾಡುತ್ತಲ್ಲ, ಹಾಗೆ ನರೇಂದ್ರ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಾಮಿ ಶ್ರೀರಾಮಕೃಷ್ಣ ಹತ್ರ ಬರ್ತಾ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು, ಕೆಲವರು ಶುದ್ಧಾತ್ಮರು ಬರ್ತಾಯಿದ್ರು, ಕೆಲವರು ಪಾಪಗಳನ್ನೆಲ್ಲ ಇಲ್ಲದೇ ಇರ್ತಕ್ಕಂಥ ಪಾಪಗಳನ್ನೆಲ್ಲ ಮಾಡಿ ಅವರು ಬರ್ತಾಯಿದ್ರು ಅಲ್ವಾ? ಬರುವಾಗ ಏನಾದರೂ ಸಾಧುಗಳು ನೋಡಬೇಕು ಅಂತ ಅವರು ಸಿಹಿ ಮತ್ತು ಇದನ್ನು ಹಣ್ಣು ಎಲ್ಲ ತಂದು ಕೊಡೋರು.
ಸಾಧುಗಳ ಕೈಲಿ ಹಾಗೆ ನೋಡ್ಬೇಕು, ಹಾಗೆ ಹೋಗ್ಬಾರ್ದಲ್ಲ. ಶ್ರೀರಾಮಕೃಷ್ಣರು ಅದನ್ನು ಯಾವುದನ್ನೂ ತೊಗೊಳ್ತಾ ಇರಲಿಲ್ಲ ಅಂತ ವ್ಯಕ್ತಿ. ಯಾವುದು ಶುದ್ಧವಾಗಿದೆ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಏನು ಅಂತ. ತಮ್ಮ ಬೇರೆಯವ್ರ ಶಿಷ್ಯರು ಕೊಡ್ತಾ ಇರಲಿಲ್ಲ ಅದನ್ನೇನು ಮಾಡ್ತಿದ್ರು, ಅಲ್ಲಿಡು ಅಂತಿದ್ರು. ಒಂದೊಂದು ಗೂಡಿತ್ತು, ಆ ಗೂಡಲ್ಲಿ ಇಡಿಸ್ತಾ ಇದ್ರು. ಸ್ವೀಟ್ ಎಲ್ಲ ತರ್ತಿದ್ರಲ್ಲ, ಸಿಹಿ. ಯಾರಿಗೆ ಅಂತಂದರೆ ನರೇಂದ್ರ ಬರ್ತಾನೆ, ನರೇಂದ್ರನಿಗೆ ಅಂತ. ಯಾಕೆ ಅಂದರೆ ನರೇಂದ್ರನಿಗೆ ಮಾತ್ರ ಇದನ್ನು ಅರಗಿಸ್ತಕ್ಕಂಥ ಶಕ್ತಿ ಇದೆ ಅಂತ. ಆಮೇಲೆ ಅವ್ರು ಹೇಳ್ತಾ ಇದ್ರು, ದಗದಗಿಸುವ ಕಾಳ್ಗಿಚ್ಚು ಒಳಗಡೆ ಇದೆ, ಇದನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತೆ. ಇದು ಯಾವುದು ತಾಟಲ್ಲ ಅವನಿಗೆ ಅಂತ. ಶ್ರೀರಾಮಕೃಷ್ಣರ ಮಾತು ಗೊತ್ತಾ? ಶುದ್ಧಾತ್ಮ, ಧ್ಯಾನ ಸಿದ್ಧ, ಜ್ಞಾನ. ಅವರು ಹೇಳ್ತಾರೆ ನೋಡು, ಬೇರೆಯವರಿಗೆಲ್ಲ ಹೇಳ್ತಾ ಇದ್ರು, ನೀವು ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತಿದ್ರೆ ದೇವರಿಂದ ಅದು ಎಫೆಕ್ಟಿವ್ ಆಗಬೇಕು ಅಂತಿದ್ರೆ, ಅದು ಪರಿಣಾಮಕಾರಿ ಆಗಬೇಕು ಅಂತಿದ್ರೆ ದೇವರಿಂದ ನಿನಗೆ ಒಂದು ಪರ್ಮಿಷನ್ ಬೇಕು ಅಂತ. ಮುಂಚೆಗೆ ಮಾತಾಡುವಾಗ ಅವ್ರು ಹೇಳ್ತಾರೆ, ನರೇಂದ್ರನಿಗೆ ನೀನು ಜಗತ್ತಿಗೆ ಜ್ಞಾನವನ್ನು ಬೋಧಿಸಬೇಕು ಇದೆ ನಿನಗೆ ಅಂತ. ನಾನಾಗಲ್ಲ ಅಂತ, ನಾನು ಮಾಡೋದಿಲ್ಲ ಅಂತ. ನೀನಾಗ ಮಾಡಲ್ಲ ಅಂದ್ರೆ ಜಗನ್ಮಾತೆ ನಿನ್ನ ಮೂಳೆಯಿಂದ ಮಾಡಿಸ್ತಾಳೆ ಅಂತ. ನಿನ್ನ ಮೂಳೆಯಿಂದ ಅದು ಮಾಡಿಸ್ತಾಳೆ ಜಗನ್ಮಾತೆ. ಇಲ್ಲ ಅಂತ ಹೇಳಿದ್ರೆ ತೆಗ್ದಾಗ್ತಾ ಹೇಳ್ತದ್ದು. ಒಂದು ದಿವಸ ಹೀಗೆ ಕಾಶಿಪುರದಲ್ಲಿರುವಾಗ ಅವ್ರು ಹೇಳ್ತಾರೆ, ನನಗೆ ದೇವರಿಂದ ನನಗೆ ಮಾಡಬೇಕು ಅಂತ ಆದೇಶನೇ ಬರಲಿಲ್ಲ ನನಗೆ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ತಕ್ಷಣ ಒಂದು ಪೇಪರ್ ತೊಗೊಂಡ್ಬಿಟ್ಟು ಅಲ್ಲಿ ಬರೀತಾರೆ ಬೆಂಗಾಲಿಲಿ. ಒಂದು ಏನದು ಒಂದು ಹಕ್ಕಿ ನವಿಲಿನ ಚಿತ್ರ ಬರೀತಾರೆ. ನವಿಲಿನ ಚಿತ್ರ ಬರೆದುಬಿಟ್ಟು ಆ ನವಿಲಿಗೆ ಈ ಕೂತ್ಕೆ ಇದೆಯಲ್ಲ, ಇಲ್ಲೊಂಚೂರೊಂದು ರೌಂಡ್ ಮಾರ್ಕ್ ಹಾಕಿರ್ತಾರೆ. ಆಮೇಲೆ ಅದರಲ್ಲಿ ಮೇಲೆ ಬರೀತಾರೆ. ಹಿಂದ್ಗಡೆ ಒಬ್ಬರು ಅದಲ್ಲಿ ಅವ್ರು ಹೇಳ್ತಾರೆ, ಅಲ್ಲ ಒಬ್ಬ ವ್ಯಕ್ತಿ ನಾನು ಮಿಸ್ಟೇಕ್ ಮಾಡಿದೆ. ಒಬ್ಬ ವ್ಯಕ್ತಿ ಬರೆದ್ಬಿಟ್ಟು ಅವ್ರಿಗೆ ಕುತ್ತಿಗೆಯಲ್ಲಿ ಒಂದು ಇದು ಹಾಕಿರ್ತಾರೆ. ಒಂದು ನವಿಲು ಅದರ ವ್ಯಕ್ತಿಯನ್ನು ಹಿಂಬಾಲಿಸ್ತಾ ಇದೆ. ಅದ್ರಲ್ಲಿ ಬರೀತಾರೆ, ನರೇಂದ್ರ ಲೋಕ ಶಿಕ್ಷಣ ಮಾಡ್ತಾನೆ ಅಂತ ಹೇಳಿ, ಜೈ ರಾಧೆ ಅಂತ ಹೇಳಿ ಬರೆದುಬಿಟ್ಟು ಕೆಳಗೆ ಮಾಡ್ತಾನೆ ಅಂತ ಬರೆದುಬಿಟ್ಟು ಕೊಡ್ತಾರೆ. ನೋಡ್ಬೇಕು ಆದೇಶ ಬಂತು. ಎಲ್ಲೆಲ್ಲಿ ಸ್ವಾಮಿ ವಿವೇಕಾನಂದರು ಹೋದರು ಅಲ್ಲೆಲ್ಲ ಶ್ರೀರಾಮಕೃಷ್ಣರು ಇದ್ದರು ಅವ್ರ ಜೊತೆಗೆ. ಎಷ್ಟು ಮಟ್ಟಿಗೆ ಅಂತಂದರೆ ಈ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ತಿಳ್ಕೊಬೇಕು. ಸ್ವಾಮಿ ವಿವೇಕಾನಂದ ಅರ್ಥ ಮಾಡಿಕೊಡ್ಬೇಕಾದ್ರೆ ಏನು ಮಾಡಿದ್ರು ನಮ್ಮ ದೇಶಕ್ಕೆ, ಏನು ಮಾಡಿದ್ರು ನಮ್ಮ ಧರ್ಮಕ್ಕೆ ಅಂತ ಗೊತ್ತಾಗಬೇಕಾದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೇಗ ಅದೋ ಗತಿಗೆ ಇಳಿದಿತ್ತು ಅಂತ. ಧರ್ಮ ಎಲ್ಲಿತ್ತು ಗೊತ್ತಾ? ರಿಚುವಲ್ಸಲ್ಲಿ, ಕೆಲವು ಆಚರಣೆಗಳಲ್ಲಿ ಮಾತ್ರ ಮುಳುಗೋಗಿತ್ತು. ಸಾರವನ್ನೇ ಮರೆತು ಬಿಟ್ಟಿದ್ವಿ. ಸನ್ಯಾಸಿಗಳು ಮತ್ತೆ ಇವರೆಲ್ಲ ಯೋಗಿಗಳು ಕೆಲವರೆಲ್ಲ ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ರು. ಹಿಮಾಲಯದಲ್ಲೆಲ್ಲ ಇದ್ದರು, ಮಠಗಳಲ್ಲಿ ಇದ್ದರು. ಹೆಚ್ಚಿನವರು ಅದು ಮುಟ್ಟಬೇಡ ಇದು ಮುಟ್ಟಬೇಡ, ಎಡಗೈಯಿಂದ ಹಾಕೊಬೇಕು, ಬಲಗೈ 3 ಸತಿ ನಾವು ನೀರು ಕುಡಿಬೇಕು, 4 ಸತಿ ಬಿಡಬೇಕು, ದಿವಸಕ್ಕೆ 2 ಸತಿ ಸ್ನಾನ ಮಾಡಬೇಕಾ ಅಥವಾ 3 ಸತಿ ಸ್ನಾನ ಮಾಡಬೇಕಾ, ಯಾವ ದಿಕ್ಕಿಲ್ಲಿ ಮಾಡಿರಬೇಕು, ಹೀಗೆ ಇದರಲ್ಲೇ ಆಗೋಯ್ತು. ಇನ್ನೂ ಹೆಚ್ಚು ಅಂತಂದರೆ ಕೆಲವು ಆಚರಣೆಗಳು, ಮದುವೆಯಲ್ಲಿ ಕೆಲವು ಆಚರಣೆಗಳಿರ್ತಲ್ಲ, ಅದೇ ಧರ್ಮ ಅಂತ, ಅದೇ ಒಂದು ಧರ್ಮ. ಅಲ್ಲೇ ಮುಳುಗಿ ಹೋಯ್ತೆ ಹೊರತು ಧರ್ಮದ ಸಾರ ಏನು ಅನ್ನೋದು ನಾವು ಮರ್ತೇ ಬಿಟ್ಟಿದ್ವಿ, ಪೂರ್ತಿ ಮರ್ತು ಬಿಟ್ಟಿದ್ವಿ. ಸಾಮಾನ್ಯ ಜನರು ನಾವು ಹೇಳ್ತಾ ಇರೋದು ಸಾಮಾನ್ಯ ಮರ್ತೇ ಬಿಟ್ಟಿದ್ದು. ಇನ್ನೂ ಹೆಚ್ಚಿನವರು ನಮ್ಮ ಧರ್ಮಗ್ರಂಥದ ಬಗ್ಗೆ ಪರಸ್ಪರ ವಾದ ವಿವಾದಗಳು, ಅದಲ್ಲೇ ಆಗೋಯ್ತು. ವಾದ ವಿವಾದಗಳಲ್ಲಿ ಅವ್ರು ನೀರು ಕೆಳಗೆ ಹಾಕು, ಇವ್ನ ಮೇಲೆ ಹಾಕೋದು. ನಮ್ಮದು ಅವಸ್ಥೆ ಏನಾಗಿತ್ತು ಅಂತಂದರೆ, ಯಾರೋ ಹೇಳ್ತಾ ಇದ್ರು, ಯಾರು ಈ ಹಡಗಲ್ಲಿ ಹೋಗ್ತಾ ಇದ್ರಂತೆ, ಅವರು ಒಂದಷ್ಟು ಕಪ್ಪೆಯನ್ನು ತೊಗೊಂಡೋಗ್ಬೇಕಾಗಿತ್ತು. ಆಯಿತಾ? ಕಪ್ಪೆ ಒಂದು ದೊಡ್ಡದೊಂದು ಬಾಕ್ಸಲ್ಲಿ ಹಾಕ್ಕೊಂಡು ಕಪ್ಪೆನ ತುಂಬಿಸ್ಕೊಂಡಿದ್ರು. ಅದ್ರ ಮುಚ್ಚಳನೇ ಹಾಕಿರಲಿಲ್ಲ. ಯಾರು ಅಯ್ಯೋ ರಾಮ ಮುಚ್ಚಳ ಹಾಕಿದ್ರೆ ಅದು ಹಾರು ಹೋಗುತ್ತೆ ಅಂತ. ಆಗಿಲ್ಲ, ಅದು ಇಂಡಿಯನ್ ಕಪ್ಪೆ.
ಅದು ಹೇಳ್ಬಾರ್ದಂದ್ರೆ ಒಬ್ಬ ಮೇಲೆ ಹೋಗೋದ್ರೆ ಕಾಲಿಗೆ ಎಳೆದ್ರ ಮೇಲೆ ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಕೊಡಕಂತ ಬೀಳುತ್ತಲ್ಲ, ಒಬ್ಬ ಇನ್ನೊಂದು ಮೇಲೆ ನಮ್ಮ ಅವಸ್ಥೆ ಆಗೋಗಿತ್ತು. ಅವನ್ನ ಆ ಸಂಪ್ರದಾಯನ ಇವನು ತಗೊಳ್ಳೋದು, ಇವನು ಸ್ವಲ್ಪ ತಗೊಳ್ಳೋದು, ದ್ವೈತ ಅದ್ವೈತಿ ವಿಶಿಷ್ಟಾದ್ವೈತ, ಇನ್ನೂ ದ್ವೈತ ಅದ್ವೈತ ದ್ವೈತ 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 ಆಗೋಗಿತ್ತು. ಅಷ್ಟು ಮಟ್ಟಲ್ಲಿ ಹೊಡೆದಾಡ್ತಾ ಇದ್ವಿ ಹೊರತು ಧರ್ಮದ ಸಾರ ಅಂತಂದರೆ ಶ್ರೀರಾಮಕೃಷ್ಣ ಹೇಳಿದಾಗ ಭಗವಂತನ ಸಾಕ್ಷಾತ್ಕಾರ ಮರ್ತೆ ಬಿಟ್ಟಿದ್ವಿ ನಾವು. ಇಲ್ಲದೆ ಜೀವನದ ಗುರಿ ಏನಪ್ಪ? ಬೆಳಗಾಯಿತು ಸಂಜೆ ಆಯಿತು, ಪುನಃ ಬೆಳಗಾಯಿತು ಸಂಜೆ ಆಯಿತು, ಮುಗಿದೋಯ್ತಾ. ಆಮೇಲೆ ನೋಡ್ತಾ ಇರುವಾಗ ಮಂಡಿ ನೋವು, ಸೊಂಟ ನೋವು, ಒಂದು ಕೋಲು ಬೇರೆ ಬರುತ್ತೆ, ಆಮೇಲೆ ಈ ಪ್ರಪಂಚ ಹೋಗೋದು. ಇಷ್ಟೇನಾ ಜೀವನದ ಗುರಿ? ಅಲ್ಲ. ನಮ್ಮ ದೇಶದ ನಮ್ಮ ಧರ್ಮದ ಗುರಿ ಏನು ಅಂತಂದರೆ ನಮ್ಗೆ ಕೊಟ್ಟಿರ್ತಕ್ಕಂಥ ನಮ್ಮ ಋಷಿಗಳು, ಮುನಿಗಳು, ಮಹಾತ್ಮರು, ಸಂತರು, ಸಾಧುಗಳು, ಅವತಾರ ಪುರುಷರು ನಮಗೇನು ಜೀವನದ ಗುರಿ ಅಂತ ಹೇಳಿಕೊಟ್ರು ಅಂತಂದರೆ, ನಮಗೆ ಜೀವನದ ಗುರಿ ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಯಾವುದೆಲ್ಲ ಶಕ್ತಿಗಳಿದೆ, ಮನಸ್ಸು, ಬುದ್ಧಿ ಇತ್ಯಾದಿಗಳೆಲ್ಲವನ್ನೂ ಸಹ ಶ್ರದ್ಧಾಪೂರ್ವಕವಾಗಿ ಶಿಸ್ತಿನ ಮೂಲಕ ಅದನ್ನು ಪರಿಶುದ್ಧಗೊಳಿಸಿ ಅಂತರದಲ್ಲಿರ್ತಕ್ಕಂಥ ಭಗವಂತನ ಕಡೆ ಹರಿಸಿ ಈ ದೇಹದಿಂದ ವ್ಯತಿರಿಕ್ತವಾಗಿರ್ತಕ್ಕಂಥ ಯಾವ ಚೈತನ್ಯ ಇದೆ ಅದರಲ್ಲಿ ಅದನ್ನು ಸಾಕ್ಷಾತ್ಕಾರವೇ, ಭಗವತ್ ಸಾಕ್ಷಾತ್ಕಾರವೇ ಜೀವನದ ಗುರಿ ಅಂತ ಹೇಳಿದರು ಅಲ್ವಾ? ಎಲ್ಲರೂ ಅದನ್ನೇ ಹೇಳಿದ್ದು. ಉಪನಿಷತ್ತು ಅದು ಹೇಳುತ್ತೆ, ಅನ್ಯೋ ವಾಚೋ ವಿಮುಂಚತ. ಸುಮ್ಮನೆ ಹರಟೆ ಹೊಡಿಬೇಡಿ. ಈ ಕಷ್ಟ ಸುಖ ಅನ್ನೋ ಸಂಸಾರದಿಂದ ದಾಟು ಹೋಗ್ತಕ್ಕಂಥ ಒಂದು ದಾರಿ ಇದೆ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಪ್ಪರಸ್ತ ತಮೇವ ವಿದ್ವಾನ್ ಅಮೃತತ್ವಮೇತಿ ನಾಣ್ಯಪ್ಪಂತ ವಿದ್ಯತೆ ಅಯನಾಯ. ಅದ್ಭುತವಾಗಿರ್ತಕ್ಕಂಥ ವಾಕ್ಯ, ಧರ್ಮದ ಸಾರ ಇದರಲ್ಲಿ ಹೇಳಿದೆ ಅಲ್ವಾ? ಈ ಕಾಡುವ ಈ ಪ್ರಪಂಚದ ಹಿಂದೆ, ನಾನತ್ವದ ಹಿಂದೆ ಏಕತ್ವ ಆಗಿರ್ತಕ್ಕಂಥ ಅನಂತವಾದ ಆನಂದಮಯವಾಗಿರ್ತಕ್ಕಂಥ ಸಾಗರ ಇದೆ. ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಜೀವನದ ಗುರಿ. ಅದನ್ನು ನಾನು ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾರೆ. ವೇದಾಹಮೇತಂ ಏನೋ ಅನುಭವದ ಮಾತು ಅದು. ಸ್ವಾಮಿ ವಿವೇಕಾನಂದ ಆಡಿದ ಮಾತೆಲ್ಲ ಇದೆಯಲ್ಲ, ಅದು ಅನುಭವದ ಮಾತು. ಅದಕ್ಕೆ ಹೇಳೋದು ದೇಶ ಸಂತ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಅವರಿಗೆ ಈ ಭಾರತದ ಸಂಸ್ಕೃತಿಯ ಪೂರ್ಣ ಅನುಭವ ಇತ್ತು. ಅನುಭವ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇತ್ತು, ಧರ್ಮದ ಪೂರ್ಣವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅಂತಿತ್ತು. ಮಾತ್ರ ಅಲ್ಲ, ಬೇರೆಯವರಿಗೆ ಅದನ್ನು ತೋರಿಸ್ಕೊಡುವ ಶಕ್ತಿ ಸ್ವಾಮಿ ವಿವೇಕಾನಂದಲ್ಲಿತ್ತು, ವಿಶಿಷ್ಟವಾಗಿತ್ತು. ನಾನು ಮೊನ್ನೆ ಓದ್ತಾ ಇದ್ದೆ, ರಾಜಸ್ಥಾನದಲ್ಲಿ ಅವರು ಹೋಗ್ತಾ ಇರುವಾಗ ಅವ್ರ ಜೊತೆಗೆ ಯಾರೋ ಇದ್ದರು, ಒಬ್ಬ ಭಕ್ತ ಇದ್ದರು ಅಂತ ಕಾಣುತ್ತೆ. ಅವರು ಹೋಗ್ತಾ ಇರುವಾಗ ಬಹಳ ಒಳ್ಳೆ ವ್ಯಕ್ತಿ. ಹೋಗ್ತಾ ಇರುವಾಗ ಅಲ್ಲಿ ಒಂದು ಉತ್ಸವ ಬರ್ತಾಯಿತ್ತು, ದೇವರ ಉತ್ಸವ ಬರುತ್ತಲ್ಲ, ಪಲ್ಲಕ್ಕಿ ಉತ್ಸವ ಬಂದಾಗ ಉತ್ಸವ ಬರ್ತಾಯಿತ್ತು, ಕೃಷ್ಣನ ಉತ್ಸವ. ಸ್ವಾಮಿ ವಿವೇಕಾನಂದರು ಅವನ್ನ ತಟ್ಟಿ ಹೇಳ್ತಾರೆ, ಅಲ್ಲಿ ನೋಡು ಅಂತ. ನೋಡಿದ್ರೆ ಅಲ್ಲಿ ಉತ್ಸವದಲ್ಲಿ ಮೂರ್ತಿ ಅಲ್ಲ, ಜೀವಂತವಾಗಿರ್ತಕ್ಕಂಥ ಕೃಷ್ಣನ ಕಾಣಿಸ್ತಾರೆ, ನೋಡ್ತಾರೆ. ಇದು ನಾನು ಮೊನ್ನೆ ಓದಿದ್ದು ಪುಸ್ತಕ. ಆ ಶಕ್ತಿ ಅವ್ರು ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ನರೇಂದ್ರ ಸ್ಪರ್ಶ ಮಾತ್ರದಿಂದ ಆಧ್ಯಾತ್ಮಿಕತೆಯನ್ನು ಕೊಡ್ತಕ್ಕಂಥ ಶಕ್ತಿ ಅವನಿಗಿದೆ ಅಂತ ಹೇಳ್ತಾ ಇದ್ರು. ಖಂಡಿತ ಹೌದು. ಇನ್ನೊಂದು ಘಟನೆ ಮೊನ್ನೆ ಹೇಳಿದೆ, ಅವ್ರ ಹೆಸರು ಮರ್ತುಬಿಟ್ಟೆ ನಾನು. ಅಮೆರಿಕದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ವಾಮೀಜಿ ಉಳ್ಕೊಂಡಿದ್ರು. ಅವರೊಬ್ಬರು ಮನೆಯಲ್ಲಿ ಬಹಳ ಶುದ್ಧವಾದ ಶ್ರದ್ಧಾವಂತವಾದ ಅವರು ಸಿಸ್ಟರ್ಸ್ ಅವರು. ಅವರಲ್ಲಿ ಒಂದು ದಿವಸ ಅವ್ರ ಮೇಲ್ಗಡೆ ಮನೆ ಫಸ್ಟ್ ಫ್ಲೋರಲ್ಲಿ ಸ್ವಾಮಿ ಉಳ್ಕೊಂಡಿದ್ರು. ತುಂಬ ದಿವಸ ಉಳ್ಕೊಂಡು ಎಲ್ಲ ಕಡೆನೂ ಅವ್ರು ಅರೇಂಜ್ ಮಾಡ್ತಾಯಿದ್ರು, ಲೆಕ್ಚರ್ಸ್ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಈಗಲೂ ಆ ಮನೆ ಇದೆ, ಸಣ್ಣದೊಂದು ಮನೆ ಇದೆ, ಈಗಲೂ ಇದೆ ಆ ಮನೆ, ರಾಮಕೃಷ್ಣ ಮಠದ ಕಾಲಿದೆ. ಅಲ್ಲಿ ಅವರು ಒಂದು ದಿವಸ ಅವರು ಸ್ವಾಮೀಜಿಯವರು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸ್ವಾಮೀಜಿಯವ್ರ ಮನಸ್ಸು ಯಾವಾಗಲೂ ಉನ್ನತವಾದ ಮಟ್ಟದಲ್ಲಿ ಇರ್ತಿತ್ತು, ಉನ್ನತ ಮಾಡ್ತಾಯಿತ್ತು, ವೆರಿ ಹೈ ಸ್ಟೇಟ್ ಆಫ್ ಸ್ಪಿರಿಚುಯಾಲಿಟಿ, ಉನ್ನತ ಮಟ್ಟದಲ್ಲಿ ಇರ್ತಿತ್ತು. ಅವರು ಕೆಳಗೆ ಇಳಿದು ಸ್ವಾಮೀಜಿಯವ್ರನ್ನ ಬಂದು ಕರೀತಾರೆ ಬ್ರೇಕ್ಫಾಸ್ಟಿಗೆ ಬರೋಕ್ಕೆ. ಕರೆದುಬಿಟ್ಟು ಅವರು ಕೆಳಗೆ ಇಳ್ಕೊಂಡು ಹೋಗ್ತಾ ಇರ್ತಾರೆ. ಮೊದಲು ಸ್ವಾಮೀಜಿಯವರು ಸ್ವಾಮೀಜಿಯವ್ರ ಮುಂದೆ ಇಳಿತಾರೆ. ಅವರು ಆ ಮಹಿಳೆ ಹಿಂದ್ಗಡೆ ಬರ್ತಾರೆ. ಬರುವಾಗ ಕಾಲು ಸ್ವಲ್ಪ ಎಡವಿ ಬೀಳುವಾಗ ಸ್ವಾಮೀಜಿಯವ್ರನ್ನ ಮುಟ್ಟಿಬಿಡ್ತಾರೆ. ಬಿಡುವಾಗ
ತಕ್ಷಣ ಏನಾಗತ್ತೆ ಅಂದರೆ ಆ ಮಹಿಳೆಗೆ ಪ್ರಪಂಚ ಇಲ್ಲವೇ ಇಲ್ಲೇ ಹೋಗುತ್ತೆ, ಪ್ರಪಂಚವೇ ಇಲ್ಲ, ಕಂಪ್ಲೀಟ್ ಮಾಯ ಆಗೋಯ್ತು. ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಾಗರದಲ್ಲಿ ಇದ್ದಾಗ ಅನ್ನಿಸ್ತು. ಏನು ಬಿದ್ದು ಸ್ವಾಮಿ ಹಿಡ್ಕೊಂಡು ಅವ್ರು ಕರ್ಕೊಂಬಂದು ಕೂರಿಸ್ತಾರೆ ಇಲ್ಲಿ ಆ ಕುರ್ಚಿಲಿ ಕರ್ಕೊಂಬಂದು ಕೂರಿಸ್ತಾರೆ. ಸ್ವಲ್ಪ ಎಷ್ಟೋ ಹೊತ್ತಾದಮೇಲೆ ಆ ಮನಸ್ಸು ಕೆಳಗಡೆಯಿಂದ ಬರುತ್ತೆ. ಇದು ಒಂದು. ಎರಡನೇದು ಹೇಳ್ತೀನಿ, ಸ್ವಾಮಿ ವಿವೇಕಾನಂದದ ಶ್ರೇಷ್ಠವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ. ನಾವೆಲ್ಲ ನಮ್ಮ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸ್ಬೇಕಾದ್ರೆ ಎಷ್ಟು ಒದ್ದಾಡ್ತೀವಲ್ಲ ಅಲ್ವಾ? ಒಂದು 5 ನಿಮಿಷ ಎಲ್ಲಾದರೂ ಭಗವಂತನ ಸ್ಮರಣೆ ಆಗಿಬಿಟ್ರೆ, ಏಕಾಗ್ರತೆ ಸಿಕ್ಬಿಟ್ರೆ ನಮಗೆ ಎಷ್ಟು ಆನಂದ ಆಗುತ್ತಲ್ಲ. ಆಮೇಲೆ 5 ನಿಮಿಷ ಜಾಸ್ತಿ, 5 ನಿಮಿಷ ತಿಟ್ಕೊಳ್ಳೋದು, ಆಮೇಲೆ ಕೆಳಗೆ ಬಿಡುತ್ತೆ. ಯಾಕೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಜನ್ಮಾಂತರದಿಂದ ಮಾಡಿರ್ತಕ್ಕಂಥ ಸಂಸ್ಕಾರ ನಮ್ಮ ಮನಸ್ಸಿನೊಳಗೆ ತುಂಬಿಟ್ಟಿದೆ. ಹಾಗಾಗಿ ನೂರಾರು ಭಾವನೆಗಳು, ನೂರಾರು ರೀತಿಯ ಭಾವಗಳು, ಎಮೋಷನ್ಸು ಬರ್ತಾನೆ ಇದೆಯಲ್ಲ ನಮ್ಮ ಮನಸ್ಸಲ್ಲೂ. ಅಂಥ ಮನಸ್ಸನ್ನು ನಾವು ಹತೋಟಿಗೆ ತರಬೇಕು, ಅದನ್ನು ಭಗವಂತ ಕಡೆ ತಿರ್ಸ್ಬೇಕು ಅಂತಂದರೆ ಅದು ಭಗೀರಥ ಪ್ರಯತ್ನನೇ. ಸಾಮಾನ್ಯಕ್ಕೆ ಆಗೋದೇ ಇಲ್ಲ. ಈಗ ಬರೋಣ. ಸ್ವಾಮಿ ವಿವೇಕಾನಂದರು ಸ್ಯಾನ್ ಫ್ರಾನ್ಸಿಸ್ಕೋಲೆ ಅಂತ ಕಾಣುತ್ತೆ, ಅಥವಾ ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲೋ ಒಂದು ಕಡೆ ಅವರು ಒಂದು ದೊಡ್ಡ ಒಂದು ಸಭೆ ಸೇರಿದೆ. ಸ್ವಾಮಿ ವಿವೇಕಾನಂದರು ಮಾತಾಡಬೇಕು ಗೊತ್ತಾ. ಆ ಮನೆಯ ಸ್ವಾಮಿ ವಿವೇಕಾನಂದರು ಉಳ್ಕೊಂಡಿರ್ತಕ್ಕಂಥ ಮನೆಯ ಒಡತಿ ಸ್ವಾಮೀಜಿಯವ್ರು ಕರ್ಕೊಂಡು ಬಂದಿದ್ದಾರೆ. ಸ್ವಾಮೀಜಿಯವರು ಬರುವಾಗ ಈ ಟೈಮ್ ಗೇಮ್ ಎಲ್ಲ ಕೆರೆ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಇನ್ನು ಅಮೇರಿಕ ನೀವೆಲ್ಲ ಟೈಮಲ್ಲಿ ಹಿಡ್ಕೊಂಡಿದ್ದೀರಾ, ನಾವು ಯಾರು ಇನ್ಫಿನಿಟಿ ಅಂತ ಹೇಳ್ತಾ ಇದ್ದಾರೆ. ಯಾರು ಇನ್ಫಿನಿಟಿ, ನಿಮಗೆ ಈ ಟೈಮೆಲ್ಲ ಇಲ್ಲ. ಸ್ವಾಮಿ ವಿವೇಕಾನಂದರು ಬಂದು ಗಂಭೀರವಾಗಿ ಪೇಟೆ ಕಟ್ಕೊಂಡು ಗಂಭೀರವಾಗಿ ನಡ್ಕೊಂಬರು. ನಮ್ಮ ಹಾಗೆ ಹಿಂಗೆ ಬಗ್ಗೆ ನಡೀತಿಲ್ಲ, ನೇರಾಗಿ ನಡೀತಾ ಇದ್ರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ ಒಬ್ಬರು ಹೇಳ್ತಾರೆ, ಬೆಂಗಳೂರು ಸ್ವಾಮೀಜಿ ಹರ್ಷಾಂಜಿ ಒಬ್ಬರೊಬ್ಬರನ್ನ ಮೀಟ್ ಮಾಡಿದ್ರಂತೆ. ಒಬ್ಬರು ಅಮೇರಿಕದ ಬಂದವರು. ಅವರು ಸ್ವಾಮಿ ವಿವೇಕಾನಂದರನ್ನು ನೋಡಿದವರು. ಅವ್ರು ಹೇಳ್ತಾರೆ, ದಿಸ್ ಹ್ಯಾಂಡ್ ಹ್ಯಾಸ್ ಗಿವನ್ ಟಚ್ ದಿಸ್ ಸ್ವಾಮಿ ವಿವೇಕಾನಂದ ಹ್ಯಾಂಡ್ ಶೇಕ್ ಮಾಡಿದಾರಂತೆ. ಅವರು ಹೋಲಿ ಅಂತ ಹೇಳ್ತಾ ಇದ್ರಂತೆ. ಅವ್ರು ಹೇಳಿದ್ರು ಸ್ವಾಮಿ ವಿವೇಕಾನಂದ ಬಗ್ಗೆ ಏನೋ ಹೇಳಿ ಅಂತಂದರೆ, ಅವ್ರು ಹೇಳಿದ್ರೆ ಒಂದು ಸಿಂಹ ಒಂದು ಬೋನ್ ಒಳಗೆ ಹಾಕಿದಿರಿ, ಒಂದು ದೊಡ್ಡ ಬೋನ್ ಒಳಗೆ ಹಾಕಿದಿರಿ ಅಂತ ಇಟ್ಕೊಳ್ಳಿ. ಅದು ಹೇಗಾಗುತ್ತೆ, ಆ ಕಡೆಯಿಂದ ಹೇಗೆ ಹೋಗಿ ವಾಪಸ್ ಹೋಗುತ್ತೋ ಹಾಗೆ ಅದು ಹೇಗೆ ಹಿಂಗೆ ಹೋಗುತ್ತಾ ಎತ್ತಿ ಅಲ್ವಾ ಹೋಗೋದು. ಹಾಗೆ ಸ್ವಾಮಿ ವಿವೇಕಾನಂದರು ಮಾತಾಡೋದು ಅಂತಂದರೆ ಆ ಸ್ಟೇಜಿಂದ ಈ ಸ್ಟೇಜ್ಗೆ ಹೋಗಿ ಮಾಡ್ತಾಯಿದ್ರಂತೆ. ಅಲ್ಲಿ ಅವರು ನೋಡಿದ ತಕ್ಷಣ ಜನ ಎಲ್ಲ ಕಂಪ್ಲೀಟ್ಲಿ ಮುಳುಗಿ ಹೋಗ್ತಾಯಿದ್ರು. ಈಗ ಜನ ಒಂದು 500-600 ಜನ ಸೇರಿದ್ದಾರೆ. ದೊಡ್ಡ ಹಾಲು. ಸ್ವಾಮಿ ವಿವೇಕಾನಂದರು ಬಂದು ವೇದಾಂತದ ಬಗ್ಗೆ ಮಾತಾಡೋಕ್ಕೆ ಆರಂಭ ಮಾಡಿದ್ರು. ನೋಡಿ, 500-600 ಜನ ಸ್ತಬ್ಧ ಆಗಿದ್ದಾರೆ. ಪಿನ್ ಡ್ರಾಪ್ ಸೈಲೆನ್ಸ್. ಎಲ್ಲರೂ ಮನಸ್ಸು ಅವ್ರ ಕಡೆಯೇ ತಿರುಗಿದೆ ಕಂಪ್ಲೀಟ್ಲಿ. ಸ್ವಾಮಿ ವಿವೇಕಾನಂದ ಮಾತಾಡುವಾಗ ಅವ್ರ ವಾಯ್ಸು ಹಾಗೆ, ಒಂದು ಅದ್ಭುತವಾಗಿರ್ತಕ್ಕಂಥ ವಾಯ್ಸ್ ಅದು ಕೆಲಸತಿ ಅದು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಎಲ್ಲಿ ಏರಿಸ್ಬೇಕೋ ಅಲ್ಲಿ ಏರಿಸ್ತಾಯಿದ್ರು, ಎಲ್ಲಿ ಒತ್ತಿ ಹೇಳಬೇಕೋ ಅಲ್ಲಿ ಹೇಳ್ತಾಯಿದ್ರು, ಎಲ್ಲಿ ನಿಧಾನಕ್ಕೆ ಹೇಳಬೇಕೋ ಹೇಳ್ತಾಯಿದ್ರು. ಇದು ಮ್ಯೂಸಿಕ್ ಅಂತ ಹೇಳಿದ್ರು, ಮ್ಯೂಸಿಕ್ ಇದ್ದಾಗೆ ಅಂತ ಕೇಳ್ತಾ ಇದ್ದಾರೆ, ನಿಶಬ್ದವಾಗಿದ್ದಾರೆ. 1.25 ಗಂಟೆ ಆಗಿದೆ. ತಕ್ಷಣ ಸ್ವಾಮಿ ವಿವೇಕಾನಂದರು ವೇದಾಂತದ ಬಗ್ಗೆ ಮಾತಾಡಿದ್ರು. ಎಲ್ಲರೂ ಸಹ ಯಾವುದೋ ಒಂದು ಜಗತ್ತಿನಲ್ಲಿದ್ದಾಗ ಅನ್ನಿಸ್ತಾ ಇದೆ ಪಾಪ. ಎಲ್ಲ ಅವರು ಪ್ರಪಂಚನೇ ಮರೆತು ಬಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ವಾಪಸ್ ಹೊಟ್ಟೋದ್ರು. ಅರ್ಧಕ್ಕೆ ನಿಲ್ಲಿಸ್ಬಿಟ್ರು, ಸ್ಟಾಪ್. ಎಲ್ಲ ಗಂಭೀರವಾಗಿದೆ. ಹೋಗಿ ವಾಪಸ್ ಹೋದರು. ಅವ್ರ ಜೊತೆ ಮನೆಗೆ ಬಂದಿರೋ ಒಡತಿ ಅವರು ಏನೂ ಮಾತಾಡೋಕ್ಕೆ ಆಗಲೇ ಇಲ್ಲ, ಯಾಕೆಂದ್ರೆ ಸ್ವಾಮೀಜಿಯವರು ಅಷ್ಟು ಗಂಭೀರವಾಗಿದ್ದರು. ಹೋಗಿ ಕೂತ್ಕೊಂಡ್ರು. ಸ್ವಲ್ಪ ಹೊತ್ತು ಸ್ವಾಮೀಜಿಯವರು, ಸ್ವಲ್ಪ ಸ್ವಾಮಿ ವಿವೇಕಾನಂದರು ಆ ಹೈ ಲೆವೆಲಿಂದ ಕೆಳಗೆ ಇಳಿದು ಬಂದಾಗ ಸ್ವಾಮೀಜಿ ಇವತ್ತಿನ ನಿಮ್ಮದು ಅದ್ಭುತವಾಗಿತ್ತು, ನಿಮ್ಮದು ಇವತ್ತು ಹಾಕೋ ನಿಮ್ಮ ಪ್ರವಚನ ಅದ್ಭುತವಾಗಿತ್ತು, ಭಾಷಣ, ಆದರೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರಲ್ಲ ಯಾಕೆ ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಮಾತಾಡ್ತಾ ನಾನು ಹೊರಗೆ ನೋಡಿದೆ, 500 ಜನರ ಮನಸ್ಸು ಸಹ
ಸಂಪೂರ್ಣವಾಗಿ ಅನಂತತೆಯಲ್ಲಿ ಹೋಗುವ ಸ್ಥಿತಿಯಲ್ಲಿ ಇತ್ತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಮುಳುಗೋಗ್ಬಿಡ್ತಿತ್ತು, ಎಲ್ಲರೂ ಸಮಾಧಿ ಕೊಟ್ಟೋಗ್ಬಿಡೋರು. ತಕ್ಷಣ ನನ್ನ ಗುರುಗಳು ಹೇಳಿದ ಮಾತು ನನಗೆ ಬಂತು, ಕಿವಿಗೆ ಬಂತು. ಪ್ರತಿಯೊಬ್ಬ ಯಾರ ಭಾವವನ್ನು ಸಹ ನಾಶ ಮಾಡಬೇಡ, ಅವರವರ ಭಾವಕ್ಕೆ ಅನುಗುಣವಾಗಿ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ದು ನಂಗೆ ನೆನಪು ಬಂತು. ಹಾಗಾಗಿ ಅವರ ಭಾವವನ್ನು ನಾನು ಹಾಳು ಮಾಡಬಾರ್ದು ಅಂತೇಳಿ ನಾನು ಬಂದೆ ಅಂತ ಯೋಚನೆ ಮಾಡಿ. 500-600 ವ್ಯಕ್ತಿಗಳ ಆಂತರ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕಾರವನ್ನು ಸಹ ಸಂಪೂರ್ಣ ನಾಶ ಮಾಡಿ ಅವರ ಮನಸ್ಸನ್ನು ಹೈಯರ್ ಸ್ಟೇಟಿಗೆ ತೊಗೊಂಡು ಹೋಗಬೇಕಾದ್ರೆ ಸಾಮಾನ್ಯ ಸಂತರಿಗೆ ಸಾಧ್ಯವೇ ಇಲ್ಲ. ಸ್ವಾಮಿ ವಿವೇಕಾನಂದರಿಗೆ ಸಾಧ್ಯ ಅದು. ನಾನು ಇದು ಎಲ್ಲಿ ಓದಿದ್ದೀನಿ ಅಂತಂದರೆ, ಸ್ವಾಮಿ ವಿವೇಕಾನಂದ ಇನ್ ದ ವೆಸ್ಟ್ ನ್ಯೂ ಡಿಸ್ಕವರೀಸ್ ಆ್ಯಂಡ್ ಪ್ರಾಫಿಟಿಕ್ ವಿಷನ್ ಅಂತ ಇದೆ. ಇದು ಮೇರಿ ಲೂಯಿಸ್ ಬರ್ಕ್ ಅಂತೇಳಿ, ಸ್ವಾಮಿ ವಿವೇಕಾನಂದ ನೋಡಿಲ್ಲ ಅವರು ಬರೆದಿದ್ದಾರೆ. ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿದ್ದಾಗ ಎಲ್ಲೆಲ್ಲಿ ಹೋದರು, ಏನಾಯಿತು, ಯಾರು ಏನು ಹೇಳೋದು, ಪೇಪರ್ಲಿ ಏನು ಬಂತು, ಯಾರು ಅವರು ಅದಾದಮೇಲೆ 1922 ಅಲ್ಲಿ ಅವರು ಸನ್ ಫ್ರಾನ್ಸಿಸ್ಕೋ ಆಶ್ರಮಕ್ಕೆ ಅಶೋಕಾಂಜಿ ಅವ್ರಿಗೆ ಭೇಟಿ ಮಾಡ್ತಾರೆ. ಹಾಗೆಂದ ಆರಂಭ ಆಗುತ್ತೆ ಅದು. ಏನೇ ಅವರು ಈ 5 ವಾಲ್ಯೂಮಲ್ಲಿ ಬರೆದು ಸ್ವಾಮಿ ವಿವೇಕಾನಂದ ಇನ್ ದ ವೆಸ್ಟ್ ಇನ್ ಅಮೇರಿಕಾ ನ್ಯೂ ಡಿಸ್ಕವರೀಸ್ ಅಂತ. ಆ ಮಹಿಳೆ ಸುಮಾರು 40 ವರ್ಷಗಳ ನಿರಂತರ ಪ್ರಯತ್ನದಿಂದ 5 ವಾಲ್ಯೂಮಿನ ಒಂದು ಪುಸ್ತಕ ತಂದಿದ್ದಾರೆ. ನೋಡಿ ನೀವು, ಸ್ವಾಮಿ ವಿವೇಕಾನಂದರು ಹೇಗಿದ್ದರು, ಎಂಥ ಕಷ್ಟ ಅನುಭವಿಸಿದ್ರಲ್ಲಿ, ಹೇಗೆ ಅದನ್ನೆಲ್ಲ ಎದುರಿಸಿದ್ರು, ಹೇಗೆ ಆಧ್ಯಾತ್ಮಿಕವಾಗಿ ಎಲ್ಲರನ್ನೂ ಸಹ ಎಚ್ಚರಗೊಂಡರು, ಏನೆಲ್ಲ ಮಾಡಿದ್ರು, ಅದನ್ನೆಲ್ಲ ಎಷ್ಟು ಕಡೆ ಸ್ವಾಮಿ ವಿವೇಕ ಎಲ್ಲೆಲ್ಲಿ ಹೋಗಿದ್ದನ್ನು ಹುಡುಕಿ ಆ ಪೇಪರ್ ತೆಗೆದು ಅವ್ರ ಜೀವ ಇತ್ತಲ್ಲ, ಬದುಕಿದ್ರಲ್ಲ ಅವ್ರನ್ನ ಭೇಟಿ ಮಾಡಿ ಅವರ ಅನುಭವವನ್ನು ಕೇಳಿ ಅಂತ ಮಾಡಿದ್ದಾರೆ. ನಾನು 1994 ಇಸ್ವಿಯಲ್ಲಿ ಕಾಣುತ್ತೆ, ಇಲ್ಲಿಂದ ಬೇಲೂರು ಮಠದಲ್ಲಿ ಸ್ವಾಮಿ ವಿವೇಕಾನಂದರ ಶಿಕಾಗೋ ಅಡ್ರೆಸ್ಸಿನ ಸೆಂಟನರಿ ಕನ್ಕ್ಲೂಡಿಂಗ್ ಸೆಷನ್ಗೆ ಹೋಗಿದ್ವಿ. ಇಲ್ಲಿಂದ ಕೆಲವು ನಮ್ಮ ಭಕ್ತರು ಹೋಗಿದ್ರು, ನಮ್ಮ ಜೊತೆ ಇನ್ನು ಕೆಲವು. ಆಗ ಮೇರಿ ಲೂಯಿಸ್ ಬರ್ಕು 94-95 ವರ್ಷದ ಮಹಿಳೆ ಅಲ್ಲಿ ಮಾತಾಡಿದರು. ಈ ಪುಸ್ತಕದಲ್ಲಿ ಓದಿದ್ರೆ ಸ್ವಾಮಿ ವಿವೇಕಾನಂದರ ನಿಜವಾಗಿರ್ತಕ್ಕಂಥ ಆಧ್ಯಾತ್ಮಿಕ ವ್ಯಕ್ತಿತ್ವ ಏನು, ಅವ್ರು ಏನು ಕೊಡುಗೆ ಕೊಟ್ಟರು ಈ ಪ್ರಪಂಚಕ್ಕೆ, ಧರ್ಮಕ್ಕೆ, ನಮ್ಮ ಭಾರತಕ್ಕೆ ಏನು ಕೊಟ್ಟರು, ಅದು ಅಮೇರಿಕದಲ್ಲಿ ಹೇಗೆ ಅಮೇರಿಕವನ್ನು ಅಲ್ಲಾಡಿಸ್ಬಿಟ್ರು ಅಂತ ಗೊತ್ತಾಗುತ್ತೆ. ಅಲ್ಲಾಡಿಸ್ಬಿಟ್ರು ಏನು ಅವಸ್ಥೆ, ನಮ್ಮ ದೇಶವನ್ನು ಎಷ್ಟು ನಿಕೃಷ್ಟವಾಗಿ ಅಲ್ಲಿ ಪ್ರತಿಬಿಂಬಿಸಿದ್ರು ಅಂತಂದರೆ ಈ ಮಿಷನರೀಸು. ಕೆಲವು ನಮ್ಮ ಭಾರತೀಯರು ಇದ್ದರು ಅದರಲ್ಲಿ. ಎಷ್ಟು ನಿಕೃಷ್ಟವಾಗಿ ನಮ್ಮ ದೇಶ ಅನಾಗರಿಕ ದೇಶ ಅಂತ ಅವರಿಗೆಲ್ಲ ಮನದಟ್ಟು ಮಾಡಿದರು. ಅಲ್ಲಿನ ತಾಯಂದಿರಲ್ಲೂ ಸಹ ಮಕ್ಕಳನ್ನೆಲ್ಲ ತೊಗೊಂಡ್ಬಿಟ್ಟು ಮೊದಲೇ ಬಾಯಿಗೆ ಹಾಕ್ತಾರೆ ಅಂತ ನದಿಗೆ ಇಳಿಸ್ತಾರೆ. ಅದೇನು ಚಿತ್ರ ಸಹಿತವಾಗಿ ಪೇಪರ್ಲಿ ಬರ್ತಿತ್ತದು ಆ ಥರದ್ದು. ಅವ್ರು ಕೇಳ್ತಾ ಇದ್ರು ಅಂತ. ಅವ್ರು ಹೌದಾ, ನಿಮ್ಮ ಊರಲ್ಲಿ ತಾಯಂದಿರಲ್ಲೂ ಸಹ ಮಕ್ಕಳನ್ನ ಮೊಸಳೆಗೆ ಎಸಿತಾರಂತೆ. ಹೌದು, ನನ್ನನ್ನು ತಮಾಷೆ ಮಾಡ್ತಾಯಿದ್ರು. ಒಂದು ದಿವಸ ತಮಾಷೆ ಮಾಡಿ ಹೇಳಿದ್ರು, ನನ್ನ ತಾಯಿ ಎಸಿದ್ರು, ನಾನು ದಪ್ಪ ಇದೆ ಅಂತ ತಿನ್ನೋಕ್ಕಾಗಲಿ ಅಂತ ಬಿಟ್ಬಿಡ್ತು, ವಾಪಸ್ ಬಂದು. ಎಲ್ಲೆಲ್ಲಿ ಹೊಡಿಬೇಕೋ ಅಲ್ಲಲ್ಲಿ ಹೊಡೆದಿದ್ದಾರೆ ಸ್ವಾಮಿ. ಹೊಡೆದು ಅಂದರೆ ಕೈ ತಗೊಂಡಲ್ಲ, ಬಾಯಿ ಮುಚ್ಚಿಸಿದ್ದಾರೆ ಗೊತ್ತಾ. ಒಂದು ವಿಪ್ಲವ ಮಾಡಿಬಿಡ್ತಾರೆ ಕೆಲವು ಕಡೆ ಅವರು. ಮಾತೇನು ವಿಪ್ಲವ, ಅವರು ವಿಪ್ಲವ ಮಾಡಿ ಹೋದ ತಕ್ಷಣ ಅದು ಎಲ್ಲ ಹೋಲು ಸಮುದ್ರ ಇದೆಯಲ್ಲ, ಅದು ಸಣ್ಣ ಕೊಳೆ ಇದೆಯಲ್ಲ, ಅದಕ್ಕೆ ಈ ಒಂದು ಮಹದ ಆನೆ ಎಂಟ್ರ್ ಆದ ತಕ್ಷಣ ಅದು ಹೇಗೆ ಅಲ್ಲೋಲಕಲ ಆಗುತ್ತೋ ಹಾಗೆ ಆ ಊರನ್ನೆಲ್ಲ ಅಲ್ಲೋಲಕಲ ಮಾಡಿ ಹೋಗ್ಬಿಡ್ತಾರೆ ಸ್ವಾಮಿ ವಿವೇಕಾನಂದರು. ಅವ್ರಲ್ಲಿ ತಪ್ಪೇನಿದೆ ನೇರವಾಗಿ ಹೇಳ್ತಾರೆ, ಇದು ನಿಮ್ಮ ತಪ್ಪು. ಎಷ್ಟು ಮಟ್ಟಿಗೆ ಮೆಟೀರಿಯಲಿಸಮ್ ಆಗಿದೆ, ನಿಮಗೆ ಡಾಲರೇ ನಿಮಗೆ ದೇವರು. ಇಲ್ಲಿಗ ಡಾಲರೇ ದೇವರು ಅಲ್ವಾ. ನಮ್ಮ ದೇಶದಲ್ಲಿ ಹಾಗಲ್ಲ. ಅವ್ರು ಹೇಳ್ತಾನೆ, ಆಗಿನ ಕಾಲದಲ್ಲಿ ನಮ್ಮ ದೇಶ ಬಹಳ ದುಸ್ಥಿತಿಲಿತ್ತು. ನಾನು ಹೇಳಿದಲ್ಲ ಅಷ್ಟಿತ್ತು. ಆದರೆ ನಮ್ಮ ದೇಶದಲ್ಲಿ ಒಳ್ಳೇದೇನಿದೆ ಅದನ್ನು ದೇಶಕ್ಕೆ ಕೊಟ್ಟರು. ಅವ್ರಿಗೆ ಹೇಳಿದ್ರು. ಅಲ್ಲಿಂದ ಬಂದ ಮೇಲೆ ಇಲ್ಲಿ ನಮಗೆ ಬೈದು ಚಾಟಿ ಹೇಟು ಕೊಟ್ಟರು.
ಬಾಯಿಂದ ಚಾಟಿ ಎತ್ಕೊಟ್ರು ಅಲ್ಲ ನಮಗೆ. ನೀವು ಇಂಥ ಒಂದು ಸಂಪತ್ತು ಇಟ್ಕೊಂಡು ನೀವು ಹೀಗಿದ್ದೀರಲ್ಲ, ಬಡವರನ್ನೆಲ್ಲ ಈಗ ತುಳಿತಾ ಇದ್ದೀರಲ್ಲ ಅಂತೇಳಿ ಚೆನ್ನಾಗಿ ಬೈದರು. ಅಲ್ಲಿ ಹೋಗಿ ಅವ್ರಿಗೆ ಬೈದರು. ನಮ್ಮ ದೇಶದನ್ನು ಒಳ್ಳೆಯದನ್ನು ಅಲ್ಲಿ ಕೊಟ್ಟರು, ಅಲ್ಲಿ ಇಲ್ಲಿ ಬಂದು ನಮ್ಮ ಆ ದೇಶದ ಒಳ್ಳೇದೇನಿದೆ ಅದು ನೀವು ತಗೊಳ್ಳಿ ಅಂತ ಹೇಳಿದ್ರು. ಅವ್ರಲ್ಲಿ ಅತ್ಯಂತವಾಗಿ ಅವರಿಗೆ ಮನಸ್ಸಿಗೆ ತಾಟಿದ್ದು ಯಾವುದು ಅಂತಂದರೆ, ಅಲ್ಲಿ ಆ ದೇಶದಲ್ಲಿ ಸ್ತ್ರೀಯರಿಗೆ ಕೊಡ್ತಕ್ಕಂಥ ಒಂದು ಗೌರವ, ಆ ವಿದ್ಯಾಭ್ಯಾಸ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ಎಂಥ ಅವಸ್ಥೆ ಅಂದರೆ, ಕಲ್ಕತ್ತಾದಲ್ಲಿ ನಿವೇದಿತ ಬಂದು ಒಂದು ಸ್ಕೂಲ್ ಓಪನ್ ಮಾಡಿದ್ರೆ ಅವರು ಹೆಣ್ಮಕ್ಳನ್ನ ಕಳ್ಸೋಕ್ಕಾಗಲ್ಲ, ಶಾಲೆ ಕಳಿಸಲ್ಲ. ಯಾಕೆ? ವಿದ್ಯಾಭ್ಯಾಸ ಸಿಗ್ಬಿಟ್ಟು ಹಾಳಾಗ್ಬಿಡ್ತಾರೆ. ಆ ಅವಸ್ಥೆ ಆಗಿತ್ತು ನಮ್ಮ ದೇಶದಲ್ಲಿ. ಜಾಸ್ತಿ ಟೈಮ್ ಆಗಿಲ್ಲ, 125 ವರ್ಷದಿಂದ ಹೇಳ್ತಾ ಇರೋದು, 125 ವರ್ಷದಿಂದ ಹೇಳ್ತಾ ಇರೋದು, ಜಾಸ್ತಿ ಆಗಿಲ್ಲ. ಇಲ್ಲ 90 ವರ್ಷದವರು ಇದ್ದರೆ 125 ವರ್ಷ ಅಂದ್ರೆ ಏನಿತ್ತು ಒಂದು ಸಾಮಾನ್ಯ ಗೊತ್ತಿರುತ್ತಲ್ಲ ಅಲ್ವಾ. ಆ ಅವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳಿದ್ರು ಅವರು. ವಿದೇಶದಲ್ಲಿ ಹೇಳಿದ್ರು ನೀವು ಆಧ್ಯಾತ್ಮಿಕತೆ ತಗೊಳ್ಳಿ ಅಂತ. ಅವರು ಒಂದು ಸತಿ ಹೇಳಿದರು, ಯುರೋಪ್ ಇದೆಯಲ್ಲ, ಆ ಯುರೋಪು ಒಂದು ವಾಲ್ಕನೋ ಮೇಲೆ ಕೂತ್ಕೊಂಡಿದೆ ಅಂತ. ವಾಲ್ಕನೋ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಕೂತ್ಕೊಂಡಿದೆ. ಯಾಕೆಂದರೆ ಒಂದು ಸತಿ ಅದು ಬರ್ಸ್ಟ್ ಆಗತ್ತೆ ಅಂತ ಹೇಳಿದರು. ಅವ್ರು ಹೇಳಿ ಜಾಸ್ತಿ ಕಾಲ ಆಗಲಿಲ್ಲ. 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಆಯಿತು. ಭಾರತಕ್ಕೆ ನೀವು ಸ್ವಾತಂತ್ರ್ಯ ಕೊಡಿ ಅಂತ ಕೇಳಿದ್ರು. ಇಲ್ಲಿ ಬಂದಾಗ ನೀವೇನು ಮಾಡಲೇ ಇಲ್ವಲ್ಲ ಅಂತ. ವೇರ್ ಆರ್ ದಿ ಮೆನ್ ಅಂತ ಕೇಳಿದ್ರು. ವೇರ್ ಆರ್ ದಿ ಮೆನ್? ಸ್ವಾತಂತ್ರ್ಯ ಸರಿ, ಸ್ವಾತಂತ್ರ್ಯ ಸಿಕ್ಕತ್ತೆ, ಅದನ್ನು ಉಳಿಸ್ಕೊಳ್ತಕ್ಕಂಥ, ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಸಜ್ಜನರು ಎಲ್ಲಿದ್ದಾರೆ ಅಂತ ಕೇಳಿದ್ರು. ಮೆನ್ ಅಂತಂದ್ರೆ ಸಜ್ಜನ ಅಂತ, ಮೆನ್ ಆಫ್ ಕ್ಯಾರೆಕ್ಟರ್ ಅಂತ ಅವರು ಹೇಳಿದ್ರು ಸ್ವಾಮಿ ವಿವೇಕಾನಂದ. ವೇರ್ ಆರ್ ದಿ ಮೆನ್? ಇವನ್ ನೌ ವೇರ್ ಆರ್ ದಿ ಮೆನ್ ಅಲ್ವಾ? ಎಲ್ಲಿದ್ದಾರೆ? ದಟ್ ಈಸ್ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಇನ್ನು 50 ವರ್ಷ, 77ನೇ ಇಸ್ವಿಯಲ್ಲಿ ಹೇಳಿದ್ದವರು, 1897 ಹೇಳಿದರು. ಇನ್ನು 50 ವರ್ಷ ನಿಮ್ಮ ದೇವ್ರದನ್ನೆಲ್ಲ ಮೂಲೆ ಇಡಿ, ಭಾರತ ದೇಶ ನಿಮ್ಮ ದೇವದಾಗಲಿ ಅಂತ ಹೇಳಿದ್ರು. 50 ವರ್ಷ, 50 ಇಯರ್ಸ್ ಸ್ವಾಮೀಜಿ ಹೇಳಿ 50 ವರ್ಷಕ್ಕೆ ಭಾರತಕ್ಕೆ ಬಂತು, ಸ್ವಾತಂತ್ರ್ಯ ಬಂತು ಅಲ್ವಾ? ಸ್ವಾತಂತ್ರ್ಯ ಬಂತು ನಮ್ಮ ದೇಶಕ್ಕೆ. ಆದರೆ ಏನಾಯಿತು? ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ, ಪ್ರಪಂಚಕ್ಕೆ ಏನು ನೀವು ಕೊಡಬಲ್ಲಿರಿ? ಅದು ಆಧ್ಯಾತ್ಮಿಕತೆ ಕೊಡಬಲ್ಲರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಈಗಲೂ ಸಹ ಅಲ್ವಾ? ಪ್ರಪಂಚ ಏನನ್ನು ಹಸಿದಿದೆ, ಯಾವುದೆಲ್ಲ ಹಸಿದೆ? ಊಟ ಇಲ್ಲ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ಲ, ಅವ್ರ ಹತ್ರ ಬೇಕಾದಷ್ಟಿದೆ. ದೇ ವಾಂಟ್ ಅ ಪೀಸ್ ಆಫ್ ಮೈಂಡ್. ಆಧ್ಯಾತ್ಮಿಕತೆ ಬೇಕಾಗಿದೆ. ಅದಕ್ಕೆ ಅಲ್ವಾ ಎಲ್ಲ ಓಡಿ ಬರ್ತಾರೆ, ಎಷ್ಟೋ ಜನ ಓಡಿ ಬರ್ತಾರಪ್ಪ. ಅದಕ್ಕೆ ಭಾರತ ಉನ್ನತವಾದ ಸ್ಥಿತಿಗೆ ಹೋಗಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರನ್ನು ಫಾಲೋ ಮಾಡಬೇಕು. ವಿವೇಕಾನಂದರು ಫಾಲೋ ಮಾಡಬೇಕು. ನಮ್ಮ ದೇಶಕ್ಕೆ ಬಂದಾಗ ಒಂದು 5 ನಿಮಿಷ ಲೇಟ್ ಆಗ, ಹಶ್ವಾಗಿಲ್ವಲ್ಲ ನಿಮ್ಗೆ ಯಾರಿಗೂ? ಸ್ವಾಮಿ ವಿವೇಕಾನಂದರು ಎಲ್ಲಿಗೆ ಬಂದಾಗ ಈ ಆತ್ಮನೋ ಮೋಕ್ಷಾತಂ ಜಗದ್ಹಿತಾಯತ ಕೊಟ್ಟ, ಪ್ರಪಂಚಕ್ಕೆ ಕೊಟ್ಟ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾರಿ ದೀಪ. ಅದು ಮಾತಲ್ಲ, ಅದು ಸಾಧನೆಗೆ ಬೇಕಾಗಿರ್ತಕ್ಕಂಥ ಸಾಧನೆ ಅದು. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ. ಆತ್ಮನೋ ಮೋಕ್ಷಾರ್ಥಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿಬಿಟ್ಟು ನಾವು ಟೈಮ್ ಇಮ್ಮೆಮೋರಿಯಲ್ ಎಷ್ಟೋ ಸಹಸ್ರ ವರ್ಷಗಳನ್ನ ನಾವು ಆತ್ಮ ಮಾಡಿದ್ವಿ. ಅದು ಜಗದ್ಧಿತಾಯಕ್ಕೆ ಹೆಚ್ಚು ಕೊಡಲೇ ಇಲ್ಲ, ಬಿಟ್ಟೆ ಜಗತ್ತು. ಇಲ್ಲೂ ಪದವೇ ಇರಲಿಲ್ಲ. ಯಾವಾಗ ಸ್ವಾಮಿ ವಿವೇಕಾನಂದರು ಬಂದು ಅವರ ಶಿಷ್ಯರಿಗೆ ಹೇಳಿದ್ರು, ಅಲ್ಲಿ ಕಾಲರ ಇದೆ, ಸಾಯ್ತಾ ಇದ್ದಾರೆ ಜನ, ನೀವು ಹೋಗಿ ಸ್ವಲ್ಪ ಇದು ಮಾಡಿ ಅಂತ. ಅವ್ರ ಶಿಷ್ಯರೆಲ್ಲ ಹೋದರು. ನಿವೇದಿತನೂ ಸಹ ಹಿಡಿಸುಡಿ ತೊಗೊಂಡು ಹೋಗಿದ್ದಾರೆ ಕ್ಲೀನ್ ಮಾಡೋದಕ್ಕೆ. ಕಲ್ಕತ್ತಾದಲ್ಲಿ ಸಾಧುಗಳು ಹೋಗಿದ್ದಾರೆ. ಆಗ ಯಂಗ್ಸ್ಟರ್ಸ್ ಎಲ್ಲ ಅವ್ರು ನೋಡಿಬಿಟ್ಟು ಅಯ್ಯೋ ಸಾಧುಗಳಿಗೆ ಮಾಡ್ತಿದ್ದಾರೆ ಅಂತ ಆಮೇಲೆ ಬಂದ್ರಂತೆ. ಬಂದರು. ಇದೆಲ್ಲ ಆದಮೇಲೆ ಕನ್ಕಲಂದ ಹರಿದ್ವಾರದಲ್ಲಿ ತಮ್ಮ ಶಿಷ್ಯರನ್ನು ಕಳಿಸಿದ್ರು. ನೋಡಿ ಅಲ್ಲಿ ಅಲ್ಲೆಲ್ಲ ಅಷ್ಟು ತುಂಬ ಯಾತ್ರಿಗಳು ಬರ್ತಾರೆ, ಸಾಧುಗಳು ತುಂಬ ಜನ ಇದ್ದಾರೆ. ಅವರು ರೋಗದಿಂದ ನರಳುತ್ತಾರೆ, ಪಾಪ ನೋಡ್ಕೊಂಡವರೇ ಇಲ್ಲ, ಔಷಧಿ ಇಲ್ಲ, ಏನೋ ಸಾಯ್ತಾ ಇದೆ, ಒದ್ದಾಡ್ತಾ ಇದ್ದಾರೆ. ಹೋಗು, ನೀನು ಹೋಗಿ ಅವ್ರಿಗೆ ಸೇವೆ ಮಾಡು, ನಿನಗೆ ಮುಕ್ತಿ ಸಿಕ್ಕತ್ತೆ. ಇವರೇ ಪರಮಹಂಸ ಅಂತ ಹೇಳಿಬಿಟ್ರು. ಪರಮಹಂಸ ಸ್ಥಿತಿಗೆ ಹೇಳ್ತೀಯ ಅಂತ ಕಳಿಸಿದ್ರು ಅಲ್ಲಿಗೆ.
ಮರದ ಕೆಳಗಡೆ ಕಲ್ಯಾಣಾನಂದ ಸ್ವಾಮೀಜಿಯವರ ಶಿಷ್ಯರು ಮರದ ಕೆಳಗಡೆ ಹಾಸ್ಪಿಟ್ಲ್ ಆರಂಭ ಆಯಿತು. ಹಾಸ್ಪಿಟ್ಲ್ ಅಂದರೆ ಎಂಥದ, ಅಲ್ಲಿ ಸಾಧುಗಳು ಯಾರೋ ಪಾಪ ಇದು ಸಾಧುಗಳು, ವಯಸ್ಸಾದ ಸಾಧುಗಳು, ರೋಗಗ್ರಸ್ತ ಸಾಧುಗಳನ್ನ ಬೆನ್ನ ಮೇಲೆ ಹೊಡ್ಕೊಂಡು ಕರ್ಕೊಂಬಂದು ಆ ಮರದ ಕೆಳಗಡೆ ಮಲಗಿಸಿ ಭಿಕ್ಷೆ ಬೇಡಿ ಊಟ ತಂದು ಎಷ್ಟೋ ದೂರದಲ್ಲಿ ಸಹರನ್ಪುರಕ್ಕೆ ಹೋಗಿ ಅಲ್ಲಿ ಏನೋ ಗೌರ್ಮೆಂಟ್ದೇ ಯಾವುದೋ ಒಂದು ಇರ್ತಲ್ಲ, ಅವಾಗ ಔಷಧಿ ಯಾವುದೋ ಒಂದು ಪೌಡರು, ಆ ಪೌಡರನ್ನು ತಂದು ಅವ್ರಿಗೆ ಕೂಡ ಶುಶ್ರೂಷೆ ಮಾಡೋದು ಪಾಪ. ಹೀಗೆ ಆರಂಭ ಆಗಿದ್ದು. ಆಮೇಲೆ ಅದು ನೋಡಿಬಿಟ್ಟು ಆಮೇಲೆ ಹೀಗೆ ಮರದ ಕೆಳಗಡೆ ಅಷ್ಟೋ ವರ್ಷಗಳದೇ ಇತ್ತು. ಅಲ್ಲಿ ಹೋಗಿ ಮಹಾಮಂಡಲೇಶ್ವರ ಒಬ್ಬರು ಗಿರಿ ಅವ್ರ ಹೆಸರು ಮಾಡ್ಬಿಟ್ಟೆ, ಅವರು ಇದನ್ನು ನೋಡಿ ನಮ್ಮನ್ನು ರಾಮಕೃಷ್ಣ ಮಿಷನ್ ಸಾಧುಗಳನ್ನ, ಆ ಸಾಧುಗಳನ್ನ ಏನಂತ ಕರೀತಾ ಇದ್ರು ಗೊತ್ತಾ ಬಾಕಿಯವರೆಲ್ಲರೂ? ಭಂಗಿ ಸಾಧು ಅಂತ ಹೇಳಿದ್ರು. ಭಂಗಿ ಅಂದ್ರೆ ಗೊತ್ತಲ್ಲ, ಭಂಗಿ ಅಂತಂದರೆ ರೋಡು ಇದೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಆ ಭಂಗಿ ಸಾಧುಗಳು ಅಂತ ಕರೀತಾನೇ ಇರಲಿಲ್ಲ. ನಮಗೆ ಭಂಡಾರ ಕರೀತಾ ಇರಲಿಲ್ಲ, ಪ್ರೋಗ್ರಾಮ್ ಕರೀತಿರಲಿಲ್ಲ, ನಮ್ಮದು ಕಷ್ಟ ತುಚ್ಛ. ಒಬ್ಬರು ಅದಾದ ಕೆಲವು ವರ್ಷಗಳ ನಂತರ ಒಬ್ಬರು ಮಹಾಮಂಡಲೇಶ್ವರ ಸ್ವಾಮೀಜಿಯವರು ಹೇಳಿದ್ರು, ವೇದಾಂತವನ್ನು ನಿಜವಾಗ್ಲೂ ಸಹ ಪ್ರಾಯೋಗಿಕವಾಗಿ ವೇದಾಂತವನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದು ರಾಮಕೃಷ್ಣ ಮಠ ಮಿಷನ್ನ ಸಾಧುಗಳನ್ನು. ಒಂದು ದೊಡ್ಡ ಒಂದು ಊಟ ಭಂಡಾರ ಅಂತ ಹೇಳ್ತಾರೆ, ಅದಕ್ಕೆ ಎಲ್ಲರನ್ನೂ ಕರೆದ್ರು. ರಾಮಕೃಷ್ಣ ಮಿಷನ್ಗೂ ಸಹ ಕರೆದು ಇನ್ವಿಟೇಷನ್ ಕೊಟ್ಟರು, ಸ್ವಾಮಿಗಳು ಹೋಗಿರಲಿಲ್ಲ. ಆ ಸ್ವಾಮೀಜಿ, ಮಹಾಮಂಡಲೇಶ್ವರ ಸ್ವಾಮೀಜಿಯವರು ನೋಡಿದ್ರು, ರಾಮಕೃಷ್ಣ ಮಿಷನ್ ಸ್ವಾಮಿಗಳು ಯಾಕೆ ಬರಲಿಲ್ಲ ಅಂತ ಕೇಳಿದ್ರು. ಇಲ್ಲ, ನಾವು ಕರ್ಕೋವಿಲ್ಲ, ಹೋಗಿ ಕರ್ಕೊಂಬನ್ನಿ, ಅಲ್ಲಿ ತನಕ ಬ್ರಹ್ಮಾರ್ಪಣ ಇಲ್ಲ ಅಂತ ಕರ್ಕೊಂಬಂದರು. ಒಂದು ಸತಿ ಹೇಳಿದ್ರು, ಅವ್ರು ಸ್ವಾಮೀಜಿಯವರು ಕರೀತಾರೆ ಅಂದಾಗ ಸರಿ ಹೋದರು. ಅವರು ಪಕ್ಕದಲ್ಲೇ ಕೂರಿಸ್ಕೊಂಡು ಸ್ವಾಮಿಗಳನ್ನು ಕೂರಿಸ್ಕೊಂಡು ಅವರು ಜೊತೆಗೆ ಊಟ ಮಾಡಿದ್ರು. ಅವತ್ತಿಂದ ಅಕ್ಸೆಪ್ಟೆಡ್ ರಾಮಕೃಷ್ಣ ಮಿಷನ್ ಸ್ವಾಮಿ. ಅವರು ಹಾಗೆ ಆರಂಭ ಆಗಿದ್ದು ಅದನ್ನು ಒಪ್ಪಿರಲಿಲ್ಲ. ಯಾಕೆ ಒಪ್ಪಿಲ್ಲ ಅಂತಂದರೆ, ಸಾಧುಗಳೇನು ಮಾಡಬೇಕು, ಕಣ್ಮುಟ್ಕೊಂಡು ಧ್ಯಾನ ಮಾಡಬೇಕು ಅಲ್ವಾ, ಅಷ್ಟೇ. ಆದರೆ ಸ್ವಾಮಿ ವಿವೇಕಾನಂದರು ಕೊಟ್ಟಿರೋ ಸಂದೇಶ ಏನು ಅಂತಂದರೆ, ನಮಗೆ ಸಾಧುಗಳಿಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಸಹ ಹೌದು, ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತಾಯ ಚ. ಸೇವೆ ಮಾಡಬೇಕು. ಯಾವ ದೃಷ್ಟಿಯಲ್ಲಿ ಸೇವೆ ಮಾಡಬೇಕು? ಶ್ರೀರಾಮಕೃಷ್ಣ ಹೇಳಿಕೊಟ್ರು ಸ್ವಾಮಿ ವಿವೇಕಾನಂದರಿಗೆ, ಶಿವಜ್ಞಾನೇ ಜೀವ ಸೇವಾ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಭಗವಂತನಿದ್ದಾನೆ. ಸರ್ವಂ ಕಲ್ವು ಅಖಿಲಂ ಬ್ರಹ್ಮ ಅಂತ ಹೇಳ್ತೀವಲ್ಲ ಅಲ್ವಾ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಭಗವಂತನಿದ್ದಾನೆ ಅಂತ ಹೇಳಿ ನಾವು ಹಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಲ್ಲ ಅಲ್ವಾ, ಪ್ರವಚನ ಮಾಡ್ತೀವಿ. ಅವ್ರಿಗೆ ಹೇಳ್ತೀವಿ ಪ್ರತಿಯೊಬ್ಬರು ಭಗವಂತನಿದ್ದಾನಪ್ಪ ಅಂತ ಹೇಳ್ತೀವಿ. ನಾರಾಯಣ ಎಲ್ಲ ಕಡೆನೂ ಇದ್ದಾನೆ, ಅವನಲ್ಲಿದ್ದಾನೆ, ಇವನಲ್ಲಿದ್ದಾನೆ ಅಂತ ಹೇಳ್ತೀವಿ. ಹಾಗಾದರೆ ನಾರಾಯಣ ಇದ್ದರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮನೆಯಲ್ಲಿ ಅಭಿಷೇಕ ಮಾಡಿದ್ರೆ ಮಾತ್ರ ನಾರಾಯಣ ಸ್ವೀಕಾರ ಮಾಡೋದಾ? ಬೇರೆಯವ್ರಿಗೆ ಅವ್ರಿಗೆ ಮಾಡ್ತಕ್ಕಂಥ ಸೇವೆಯೂ ಸಹ ದೃಷ್ಟಿಕೋನವನ್ನು ಬದಲಾಯಿಸಿ ಸಾಲಿಗ್ರಾಮದಲ್ಲಿ ನೀವು ವಿಷ್ಣುವನ್ನು ನೋಡೋದಾದರೆ, ಶಿವಲಿಂಗದಲ್ಲಿ ಶಿವನನ್ನು ನೋಡೋದಾದರೆ, ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಭಗವಂತ ಓಡಾಡೋದಕ್ಕೆ ಎಲ್ಲಿಂದ ಶಕ್ತಿ ಬಂತು? ಎಲ್ಲಿಂದ ಬಂತು ಚೈತನ್ಯ? ಅದು ಭಗವಂತ ಇರೋದರಿಂದಲ್ಲ, ನಮ್ಮ ಒಳಗಡೆ ಭಗವಂತ ಇರೋದರಿಂದ ನಾನು ಮಾತಾಡ್ತಿದ್ದೆ, ನೀವು ಕೇಳ್ತಾ ಇದ್ದೀರಾ. ಹಾಗಾದರೆ ನಿಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನಾನು ನೋಡಿಬಿಟ್ಟು ನಾನು ಮಾಡ್ತಕ್ಕಂಥ ಎಂಥ ಸಣ್ಣ ಸೇವೆಯೇ ಆಗಲಿ ಅದು ಭಗವಂತನಿಗೆ ತೃಪ್ತಿ ಕೊಡ್ತಕ್ಕಂಥದ್ದು, ಭಗವಂತನ ಪೂಜೆ. ಇದನ್ನು ಸ್ವಾಮಿ ವಿವೇಕಾನಂದರು ಹೇಳ್ಕೊಟ್ರು ಅಲ್ವಾ. ಅದನ್ನೇ ಹೇಳಿದ್ರು, ಜೀವ ಸೇವಾ ಜಗದ್ಧಿತಾಯ ಚ. ಯಾರು ಒಪ್ಪಲಿಲ್ಲ ಮೊದಲು, ಈಗೆಲ್ಲರೂ ಒಪ್ತಾರೆ. ಪ್ರತಿಯೊಂದು ನೀವು ಎಲ್ಲೇ ಬೇಕಾದ್ರೂ ಹೋಗಿ, ಧಾರ್ಮಿಕ ಸಂಸ್ಥೆಗಳು ಏನಾದ್ರು ಒಂದು ಸಮಾಜ ಸೇವೆ ಮಾಡಲೇಬೇಕು ಅಲ್ವಾ, ಏನಾದ್ರು ಒಂದು ಮಾಡಲೇಬೇಕು. ಸ್ಕೂಲು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲ ಬಂದುಬಿಡ್ತಲ್ಲ, ಎಲ್ಲ ಮಾಡುತ್ತೆ, ಎಲ್ಲ ಬಂದು ಹಾಸ್ಟೆಲ್ಸು, ವಂಡರ್ಫುಲ್. ಸ್ವಾಮಿ ವಿವೇಕಾನಂದರು ಹೇಳ್ದಲ್ಲ, ದ ವರ್ಲ್ಡ್, ಪ್ರಪಂಚ ಇದೆಯಲ್ಲ, ನಾಯಿಯನ್ನು ಹಿಂಬಾಲಿಸಿದ ಹಾಗೆ ನಾನು ಹಿಂಬಾಲಿಸೋ ತನಕ ನಾನು ವಾಪಸ್ ಬರಲ್ಲ ಅಂತ ಶಾರದೇವ್ ಹೇಳಿದರು. ಹಾಗೆ ದ ವರ್ಲ್ಡ್ ಈಸ್ ಫಾಲೋಯಿಂಗ್ ಸ್ವಾಮಿ ವಿವೇಕಾನಂದ. ವರ್ಲ್ಡ್ ಈಸ್ ಫಾಲೋಯಿಂಗ್. ನಾನು ಇನ್ನೂ ಬೇಕಾದ್ರೆ ತುಂಬ ಎಲ್ಲ ಹೇಳ್ಬೋದು, ಟೈಮ್ ಆಯಿತು. ಸ್ವಾಮಿ ವಿವೇಕಾನಂದರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಧರ್ಮದ ಮೇಲೆ ಇರಲಿ, ನಮ್ಮ ದೇಶದ ಮೇಲೆ ಇರಲಿ, ಪ್ರಪಂಚದ ಎಲ್ಲ ಜನರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ
ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವ ಪ್ರಣಮಾಮಿ ಮುಹುರ್ಮುಹು. ಪರತತ್ವೇ ಸದಾ ಲೀನೋ ರಾಮಕೃಷ್ಣ ಸಮಾಜ್ಞೆಯ ಯೋ ಧರ್ಮಸ್ಥಾಪನರತಃ ವೀರೇಶಂ ತಂ ನಮಾಮ್ಯಹಂ. ಜೈ ರಾಮಕೃಷ್ಣ, ಜೈ ಸ್ವಾಮಿ ವಿವೇಕಾನಂದ. Become Swami Vivekananda's messenger. Share the video with 3 of your friends.